ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಈ ವಿಡಿಯೋನ ಈ ಕಾರ್ ಏನಿದೆಯಲ್ಲ, ಇದು ನೀವು ಆಲ್ರೆಡಿ ಸತೀಶ್ ಅಣ್ಣ ಚಾನಲಲ್ಲಿ ನೋಡಿರ್ತೀರ. ನಾನೊಂದು ಯೂಸ್ಡ್ ಕಾರ್ ತೊಗೊಂಡಿದ್ದೀನಿ, ಹೊಸ ಯೂಸ್ಡ್ ಕಾರ್ ನನಗೆ. ಯಾಕೆ ಅಂತ ಹೇಳಿದ್ರೆ, ನಾವು ಏನು ಜೀಪಲ್ಲೆಲ್ಲ ತುಂಬ ಕಷ್ಟ ಆಗೋದು, ಎಲ್ಲ ಫ್ಯಾಮಿಲಿ ಎಲ್ಲ ಹೋಗೋಕ್ಕೆ. ಕ್ಯಾಂಪಿಂಗ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಜೀಪು, ಬಟ್ ಮನೆಯಿಂದ ಹೋಗೋಕ್ಕೆ ಮಾಡೋಕ್ಕೆಲ್ಲ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಇದೊಂದು ವರ್ನಾ 1.6 ಡೀಸೆಲ್ ವೇರಿಯಂಟ್ SX ಅಂತ ಹೇಳ್ಬಿಟ್ಟು, ವರ್ನಾ ಫ್ಲೂಯಿಡ್ ಅಂತ ಕರೀತಾರೆ. ಅದನ್ನು ತಗೊಂಡಿದ್ದೀನಿ. ಈ ವಿಡಿಯೋ ನೀವು ಆಲ್ರೆಡಿ ಸತೀಶ್ ಅಣ್ಣ ಚಾನಲಲ್ಲಿ ನೋಡಿರ್ತೀರ. ಗಾಡಿ ಇವಾಗ ನಾನು ಮತ್ತು ನಿರಂಜನ್ ನಮ್ಮ ಸುಜಿತ್ನ ಮೀಟ್ ಮಾಡಿ ಇಲ್ಲಿ ಮೈಸೂರಿಗೆ ಬಂದಿದ್ದೀವಿ ನಾವು. ಯಾಕಂದರೆ ಲಾಸ್ಟ್ ಟೈಮ್ ಸತೀಶ್ ಅಣ್ಣ ಫುಲ್ PPF ಮಾಡಿಸಿದ್ರು. ಇದು ಹಳೆ ಗಾಡಿ ಆಗಿರೋದ್ರಿಂದ ಒಂದು ರೌಂಡ್ PPF ಎಲ್ಲ ನಾನು ಮಾಡಿಸ್ತಾ ಇಲ್ಲ. ಯಾಕಂದರೆ ಅದು ಸ್ವಲ್ಪ ಕಂಪೇರೇಟಿವ್ ಇದನ್ನ ಯಾವುದದು ಹೊಸ ಗಾಡಿಗಾದರೆ ಬೆಟರ್ ಇರುತ್ತೆ. ಇದು ಆಲ್ಮೋಸ್ಟ್ ಒಂದು 12 ವರ್ಷ 13 ವರ್ಷ ಹಳೆ ಗಾಡಿ. ಹಾಗಾಗಿ ನಾನು ಇದಕ್ಕೆ PPF ಮಾಡಿಸ್ತಾ ಇಲ್ಲ. ಬಟ್ ಗಾಡಿ ತುಂಬ ಚೆನ್ನಾಗಿದೆ ಕಂಡೀಷನ್, ನೀವು ಆಲ್ರೆಡಿ ನೋಡಿರ್ತೀರ ಸತೀಶ್ ಅಣ್ಣ ಚಾನಲಲ್ಲಿ. ಹಾಗಾಗಿ ಒಂದೊಳ್ಳೆ ಸೆರಾಮಿಕ್ ಕೋಟಿಂಗ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಇದು ಡೀಸೆಲ್ ಗಾಡಿ ಆಗಿರೋದ್ರಿಂದ ಚೆನ್ನಾಗಿ ಇಟ್ಟಿದ್ದಾರೆ. ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇಂಟೀರಿಯರ್ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಅಲ್ಲೇ ಬೆಂಗಳೂರಲ್ಲಿ ಇಂಟೀರಿಯರ್ ಕ್ಲೀನಿಂಗೂ ಅದೇ ಸೇಮ್ ಒಂದು 2,500 3 ಸಾವಿರ ಆಗುತ್ತೆ. ಅದ್ರ ಮೇಲೆ ಪ್ರೀಮಿಯಮ್ಮು ಅದು ಇದು ಅಂತೆಲ್ಲ ಇರುತ್ತೆ. ಸೆರಾಮಿಕ್ ಕೋಟಿಂಗ್ ಮಾಡಿಸ್ಬೇಕು, ಪ್ರೀಮಿಯಂ ಇದು ಮತ್ತು ಇಂಟೀರಿಯರ್ ಎಲ್ಲ ಸೇರಿ ಒಂದು 30 ಸಾವಿರವರೆಗೂ ನನಗೆ ಕೊಟೇಶನ್ ಬಂತು. 30-35 ಸಾವಿರವರೆಗೂ ಕೊಟೇಶನ್ ಕೇಳಿದ್ವಿ 2-3 ಕಡೆ. ಅದೇ ರೀತಿ ನಾನು ಸುಜಿತ್ನ ಕೇಳಿದೆ ಲಾಸ್ಟ್ ಟೈಮ್. ಸುಜಿತ್ ಸತೀಶ್ ಅಣ್ಣಂಗೆ ಅವರು ಗೊತ್ತಿರೋರ ಕಡೆಯಿಂದ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡಿಕೊಟ್ಟಿದ್ದ ಅವನು. ಹಾಗೆ ನನ್ನ ಗಾಡಿಗೂ ಹಿಂಗೆ ಮಾಡಿಸ್ಬೇಕು ಮಗ, ಏನು ಎತ್ತ ಅಂತ ಕೇಳಿದ್ಕೆ, ಮೈಸೂರು ಬನ್ನಿ ಅಣ್ಣ ನಾವು ನಿನಗೆ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಸ್ಕೊಡ್ತೀನಿ ಅಂತ. ಹಾಗಾಗಿ ನಾನು ಮತ್ತು ನಿರಂಜನ್ ಬೆಳಗ್ಗೆ ಬಿಟ್ವಿ. ಬಟ್ ಬಂದಿದೆ ಗೊತ್ತಾಗಿಲ್ಲ ಅಲ್ಲ 2 ಅವರ್ಸ್ ಅಲ್ಲಿ ಎಷ್ಟು ಕಂಫರ್ಟಬಲ್ ಆಗಿ ಬಂದ್ವಿ ಅಂದ್ರೆ ಅಷ್ಟು 6 ಗಂಟೆಗೆ ಬಿಟ್ವಿ ನಾವು. 9 ಗಂಟೆ 7, 8, 9 ಅಲ್ಲಿ ಬ್ರೇಕ್ ತಗೊಂಡು ಆರಾಮಾಗಿ ಬಂದ್ರು. 8:30 9 ಗಂಟೆಗೆಲ್ಲ ನಾವು ಆಲ್ರೆಡಿ ಇಲ್ಲಿದ್ವಿ ಲೊಕೇಶನಲ್ಲಿ, ಎಲ್ಲಿ ಬರಬೇಕು ಅಂತಿದ್ವಲ್ಲ ಇಲ್ಲಿ ಸುಜಿತ್ ಮನೆ ಹತ್ರ ಅಲ್ಲಿದ್ವಿ. ಸೊ ಬನ್ನಿ ನೋಡಿ, ಸುಜಿತ್ ಬಂದಿದ್ದಾನೆ, ಹೋಗೋಣ. ಏನ್ ಅನ್ಸುತ್ತೆ ಮಾಮ್ ನಿಂಗೆ ಕಾರು? ಕ್ರೇಜಿ ಮಾಮ್, ಗೊತ್ತೇ ಆಗ್ಲಿಲ್ಲ ಬರೋದೇ. ಲೈಕ್ ರೋಡ್ ಅಂಟ್ಕೊಂಡಿರುತ್ತೆ, ಲೈಕ್ ಮೂವ್ ಆಗ್ಬೇಕಾರೆ ಏನಾರ RPM 2 ಮೇಲೆ ಹೋಯ್ತು ಅಂದ್ರೆ ಎಳೆಯುತ್ತೆ ಗಾಡಿ ಹಂಗೆ ಅಲ್ಲ. ಇದೇನ್ ಗೊತ್ತಾ, ಇದು RPM ಬಂದ್ಬಿಟ್ಟು 2 ವರ್ಗುನು ಒಂಥರ ನಾರ್ಮಲ್ ಕಾರ್ ಹೋದಂಗಿರುತ್ತೆ. RPM ಅದು 2 ಇಂದ ಹಿಂಗ್ ಒಂಚೂರು ಜಂಪ್ ಆದ ತಕ್ಷಣ ರಾಕೆಟ್ ತರ ಸುಮ್ ಅಂತ. ಇದನ್ನೇನೋ ಡೀಸೆಲ್ ರಾಕೆಟ್ ಅಂತಾರೆ. ಮಸ್ತಾಗಿದೆ. ಮೈಲೇಜ್ ಒಳ್ಳೆ ಮೈಲೇಜ್ ಕೊಡ್ತಾ ಇದೆ. ಹೌದು, ಆಲ್ಮೋಸ್ಟ್ ಲೈಕ್ 18 ವರೆಗೂ ಕೊಟ್ಟಿದೆ ಇವಾಗ ನಾವು ಜಸ್ಟ್ ಅಂದ್ರೆ ಟ್ರಾಫಿಕ್ ಅಲ್ಲಿ ಎಲ್ಲ ಬಂದು ಕೂಡ ನಮ್ಗೆ 18 ವರೆಗೂ ಸಿಕ್ಕಿದೆ. ಇದನ್ನ 20ವರೆಗೂ ತಗೋಬಹುದು. ಅಂದ್ರೆ ನಾವು ಎಷ್ಟೊಂದು 103 ಕಿಲೋಮೀಟರ್ ಬಂದಿದ್ದೀವಿ ಅಷ್ಟೇ. ಅದರಲ್ಲಿ ಆಲ್ಮೋಸ್ಟ್ ನಾವು ಟೋಲ್ ರೋಡ್ ತಗೊಂಡಿಲ್ಲ. ಈ ನಾರ್ಮಲ್ ಸರ್ವಿಸ್ ರೋಡಲ್ಲೇ ಬಂದು ಕೂಡ ನಮಗೆ ಆಲ್ಮೋಸ್ಟ್ 17.4 18 ವರೆಗೂ ಬಂದಿದೆ. ಇನ್ನು ಹೈವೇಲಿ ಬಂದಿದ್ರೆ ಇನ್ನೂ ಒಳ್ಳೆ. ನಾನು ಟಾಪ್ ಗೇರ್ ಬರೀ 2 RPM ಅಲ್ಲೇ ಓಡಿಸ್ತಾ ಇದ್ದೀನಿ. ಅಂದ್ರೆ ನನಗೇನು ಅಂತ ಏನು ಇದು ಬೇಕನ್ಸಿಲ್ಲ. ಆಮೇಲೆ ತುಂಬಾ ಜನ ಕಮೆಂಟ್ ಮಾಡಿದ್ರು, ಯಾಕರು ಈ ಹಳೆ ಕಾರ್ ತಗೋತಾ ಇದೆಯಾ. ಫ್ರೆಂಡ್ಸ್ ಸಜೆಷನ್ಸ್ ಮಾಡಿದ್ರು ಅವರೆಲ್ಲ, ಬೇಡ ಏನಕ್ಕೆ ಹಂಗೆ ಅಂತ. ನಾನು ಮೇನ್ ರೀಸನ್ ತೊಗೊಂಡಿದ್ದಂದರೆ ಫಸ್ಟ್ ಓನರು, ಬರೀ 38 ಸಾವಿರ ಓಡಿರೋ ಗಾಡಿ. ಹಾಗೆ ಇದನ್ನು ನನ್ನ ಏನು ತಮ್ಮ ಇದ್ದಾನಲ್ಲ, ಅವನ ಕಡೆಯಿಂದ ನನಗೊಂದು ಒಳ್ಳೆ ಬೆಸ್ಟ್ ಪ್ರೈಸ್ ಸಿಕ್ತು. ಅವನು ಈಗ ಶೋರೂಮಲ್ಲಿ ಕೆಲಸ ಮಾಡ್ತಾನೆ, ಹಾಗಾಗಿ ಆ ಥರ. ಸೊ ಬನ್ನಿ ಇವಾಗ ನಮ್ಮ ಸುಜಿತ್ನ ಮಾತಾಡ್ಸ್ಕೊಂಡು ಹೋಗೋಣಂತೆ. ಕಾರ್ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ, ಬಟ್ ಇನ್ನೊಂದು ರೌಂಡ್ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ. ಈ ರೀತಿ ಇದೆ ಇದು. ಏನಂತಾರೆ, ರೈಟ್ ಪ್ರೊಫೈಲ್ ಈ ರೀತಿ ಇದೆ, ಫ್ರಂಟ್ ಪ್ರೊಫೈಲ್ ಈ ರೀತಿ ಇದೆ, ಆಮೇಲೆ ಇದು ಸೈಡ್ ಈ ರೀತಿ ಇದೆ. ಅಂದರೆ ಏನು ಸಣ್ಣ ಪುಟ್ಟ ಅವು ಇವು ಇದ್ದಾವೆ, ಬಟ್ ಮೆಜಾರಿಟಿಯಾಗಿ ಏನು ಡ್ಯಾಮೇಜ್ ಆಗಿ ಏನಿಲ್ಲ. ಸೊ ಇಲ್ಲಿ ನಮ್ಮ ಏನು ಬ್ಯಾಂಕಾಕ್ ಹೊರಟಿದ್ಯಾ, ಏನು ಸಮಾಚಾರ ಸುಜಿ? ಫುಲ್ ಗೋವಾ ವೈಬ್ ನೋಡಿ ಸುಜಿ. ಬಿಸ್ನೆಸ್ ಮ್ಯಾನ್ ಆದ್ರೂ ಬಿಸ್ನೆಸ್ ಮ್ಯಾನ್ ಅನ್ಸೋದೇ ಇಲ್ಲ, ಒಳ್ಳೆ ಪ್ಲೇ ಬಾಯ್ ಅನ್ಸುತ್ತೆ ನಮಗೆಲ್ಲ. ಹಾಗೆ ಆರಾಮಾಗಿ ಚಿಲ್ಲೌಟ್ ಆಗಿರ್ತಾರೆ ನಮ್ಮ ಸುಜಿತ್ ಯಾವಾಗೂ. ಸೊ ಇವಾಗ ನಿಮ್ಮ ಫ್ರೆಂಡ್ ಅಲ್ಲ ಮಾಮ ಅವರು? ಫೈನ್ ಲ್ಯಾಬ್ ಆದ್ರೆ ನಾನು ಸತೀಶ್ ಅಣ್ಣ ಹತ್ರ ಮಾಡಿದಾಗ, ಅದು ಸತೀಶ್ ಅಣ್ಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಕೇರ್ ಎಲ್ಲ ತಗೋತಾರೆ ಅಂತ ಹೇಳಿದ್ರು ಗಾಡಿದು. ಅವರು ಒಂದು ರೌಂಡ್ ಏನೋ ವಾಷಿಂಗ್ ಬರಬೇಕು ಅಂತ ಹೇಳ್ತಿದ್ರು, ಬರ್ತಾರೆ ಏನೋ ಗೊತ್ತಿಲ್ಲ. ಹೌದಾ? ಸೊ ಅದೇ ನಾನು ಅಲ್ಲೆಲ್ಲ ಕೇಳಿದೆ, ಎಲ್ಲ 30 ಸಾವಿರ 25 ಸಾವಿರ ಹಂಗೆ ಡಿಫ್ರೆನ್ಸ್ ಇತ್ತು. ಸರಿ, ಅದಕ್ಕೆ ಆಯ್ತು ನಮ್ಮ ಸುಜಿತ್ನೇ ಕೇಳೋಣ ಅಂತ ಹೇಳಿದಾಗ, ನಮ್ಮ ಸುಜಿತ್ ಪಾಪ ಏನೇ ಬೇಕಾದ್ರೂ
ಎಲ್ಲ ಇದು ಮಾಡಿ ಏನಂತಾರೆ ಆ ಟೈಮ್ಗೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಡ್ತಾನೆ. ಥ್ಯಾಂಕ್ಸ್. ನಾವು ತುಂಬಾ ಡಿಸ್ಟರ್ಬ್ ಮಾಡ್ತೀವಿ ನಿಮ್ಗೆ ಅನ್ಸುತ್ತೆ. ಸೊ ಹಂಗಾಗಿ ಅಲ್ಲೆಲ್ಲ ಏನಕ್ಕೆ ಮಾಡಿಸ್ತೀರಾ, ಮೈಸೂರಲ್ಲಿ ಬನ್ನಿ, ಇನ್ನೂ ಬೆಸ್ಟ್. ಇದರಲ್ಲಿ ಅವ್ರು ಆ್ಯಕ್ಚುಲಿ ವಾಶ್ ಎಲ್ಲ ಬಂದ್ಬಿಟ್ಟು RO ವಾಟ್ರಲ್ಲಿ ವಾಶ್ ಮಾಡ್ತಾರಲ್ಲ ಅವರು, ಟ್ರೀಟೆಡ್ ವಾಟ್ರಲ್ಲೇ ವಾಶ್ ಮಾಡೋದಂತೆ. ಅದಕ್ಕೋಸ್ಕರ ಏನೋ ಒಂದು ಡಿಫ್ರೆಂಟ್ ಆಗಿದೆ. ನಮಗೂ ಹೆಂಗೋ ಮೈಸೂರು ಬಂದು ತುಂಬ ದಿವಸ ಆಯಿತು, ಬಟ್ ಮೈಸೂರು ಬರೋದೇ ಒಂಥರ ಮಜಾ, ಖುಷಿ. ಅದು ನೋಡಿ ಇಲ್ಲೇ ಪಕ್ಕದಲ್ಲಿ ಬೆಟ್ಟ, ಚಾಮುಂಡಿ ಹಿಲ್, ಅದು ಚಾಮುಂಡಿ ಹಿಲ್ ವ್ಯೂ, ಅದು ಫುಲ್ ಎಲ್ಲ ಅಲ್ಲಿಗೆ ಹೋಗೋದಕ್ಕೆ ಜಾಗ ಇರೋದು. ಅಲ್ಲಿ ಗಾಡಿ ಇಲ್ಲೇ ಹೋಗೋದಾ ಇದ್ರ ಮೇಲೆನೆ? ಮನೆ ಇಲ್ಲ, ಅಲ್ಲೇ ಕೆಳಗಡೆ ಇರೋದು. ಆ ಗಾಡಿ ಅಲ್ಲಿ ಹೋಗ್ತಿದೆಯಲ್ಲ, ಹೌದೌದು. ಅದರಲ್ಲೇ ಅಲ್ಲೇ ಕಾಣೋದು. ನೋಡಿ ನಾವೆಲ್ಲ ಚಾಮುಂಡಿ ತಾಯಿ ನೋಡ್ಬೇಕು ಅಂದ್ರೆ ಅಲ್ಲಿಂದ ಬರ್ಬೇಕು. ಇವ್ನು ದಿನ ಬೆಳಗ್ಗೆ ಎದ್ದ ತಕ್ಷಣ ಕೈ ಮುಗಿಬೋದು ಅಲ್ಲ ಎದುರುಗಡೆನೆ. ಜಾಸ್ತಿ ಮಾತಾಡ್ಬೇಡ ಅನ್ಸುತ್ತೆ. ಹವರ್ ಇವಾಗ ಹೋಗೋಣ ಅಲ್ಲಿಗೆ. ಕರೆಕ್ಟಾಗಿ ನಾವು 10 ಗಂಟೆಗೆ ಬರೋಕೆ ಹೇಳಿದ್ದ ಸುಜಿ, ನಾವು ಒಂದು 10 ಗಂಟೆ ಕರೆಕ್ಟಾಗಿ ಬಂದಿದ್ದೀವಿ. ಇವತ್ತು ಆ್ಯಕ್ಚುಲಿ ವರ್ಕಿಂಗ್ ಡೇ ಬೇರೆ, ಹಂಗಾಗಿ ನಾನು ನಿರಂಜನ್ ಇಬ್ರು ಬಂದ್ವಿ. ನಾನು ಕೆಲಸ ಮಾಡ್ಕೋಬೋದು, ನಿರಂಜನ್ ನಂಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಅಂತೇಳಿ. ಸೊ ಇವಾಗ ಹೋಗೋದಮ್ಮ ಅಲ್ಲಿಗೆ. ಅಲ್ಲಿಗೆ ಹೋಗ್ಬಿಟ್ಟು ಹಾಂ ಅಲ್ಲಿ ಇದು ಮಾಡೋಣ, ಸ್ಟಾರ್ಟ್ ಮಾಡೋಣ. ಏನೇನು ಬೇಕು ಎಲ್ಲ ಹಂಗಾರೆ ಹೋಗ್ತಾ ತಿಂಡಿ ಮಾಡ್ಕೊಂಬಿಡೋಣ. ತಿಂಡಿ ಮಾಡ್ಕೊಂಡು ಡೈರೆಕ್ಟಾಗಿ ಅಲ್ಲಿ ಹೋಗೋಣ, ಶೋರೂಮ್ ಹತ್ರ ಹೋಗ್ಬಿಟ್ಟು ನೋಡೋಣ. ಎಷ್ಟು 2 ದಿವಸ ಅಂತ ಹೇಳಿದರೆ 2-3 ದಿವಸ ಆಗುತ್ತೆ ಅಂತ. ಗಾಡಿ ಎಕ್ಸ್ಟೆಂಡ್ ಆದ್ರೂ ತೊಂದರೆ ಕೆಡ್ಸ್ಕೊಬೇಡಿ, ಗಾಡಿ ನೀಟಾಗಿ ಫಿನಿಶಿಂಗ್ ಬರ್ಬೇಕು. ಅದೇ ಈ ಎಕ್ಸ್ಟೆಂಡ್ ಆದ್ರೂ ನನ್ನ ಕಾರ್ ತಗೊಂಡು ಹೋಗಿರಿ, ನಿಮ್ಮ ಕಾರ್ ನಾನು ತಗೋಬರ್ತೀನಿ ಅಷ್ಟೇ. ಎಲ್ಲ ಏನಂದ್ರೆ ಸೆಕೆಂಡ್ ಹ್ಯಾಂಡ್ ಗಾಡಿ ಯಾಕೆ ಆ ರೀತಿ ಗಾಡಿ ತುಂಬಾ ಚೆನ್ನಾಗಿದೆ. ನಾನು ನೋಡಿದ ಸೆಕೆಂಡ್ಸ್ ಗಾಡಿ ತಗೊಂಡ್ರೆ ಏನಕ್ಕೆ ಬೇಡ ಅಂತಂದ್ರೆ, ಕೆಲವು ಏನಂತಂದ್ರೆ ಈ ಆಕ್ಸಿಡೆಂಟ್ ಕೇಸಸ್ ಏನಾರು ಒಂದು ನೆಗೆಟಿವ್ ಇರುತ್ತೆ. ಸೊ ಈ ಗಾಡಿಲಿ ನಾವು ನೋಡಿದಂಗೆ ಪಾಸಿಟಿವ್ ಎಲ್ಲ, ಹಿಸ್ಟ್ರಿ ಎಲ್ಲ ತುಂಬಾ ಚೆನ್ನಾಗಿದೆ, ಪಾಸಿಟಿವ್ ಆಗಿದೆ. ನಿಮ್ಮನ್ನ ತಮ್ಮನ ಮೇಲೆ ನಂಬಿಕೆ ಇಟ್ಟೆ ಗಾಡಿ ನಾವು ತಗೊಂಡಿದ್ದು. ಒಳ್ಳೆ ಕಸ್ಟಮರ್ ಹಿಸ್ಟ್ರಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಟ್ರು. ಪ್ರೈಸ್ ನಿಮಗೆ ಜಾಸ್ತಿ ಅನಿಸ್ಬೋದು ನಾನು ಕೊಟ್ಟಿರೋದು, ಅದನ್ನು ಮುಚ್ಚುಮರೆ ಏನಿಲ್ಲ. 4 ಲಕ್ಷ ವಿತ್ ನೇಮ್ ಟ್ರಾನ್ಸ್ಫರು ಶೋರೂಮಿಂದಾನೆ ತಗೊಂಡು, ಸೆಕೆಂಡ್ ಶೋರೂಮಿಂದಾನೆ ತಗೊಂಡಿದ್ದು. ಅವ್ರಿಗೆ ಕಡೆಯಿಂದ ಸ್ವಲ್ಪ ಅಂದ್ರೆ ಇಂಟರ್ನಲ್ ಡಿಸ್ಕೌಂಟ್ ಎಲ್ಲ ಆ್ಯಡ್ ಮಾಡಿ ಬೆಸ್ಟ್ ಪ್ರೈಸ್ ಕೊಟ್ಟರು ಗಾಡಿ. ಅಭಿಯಣ್ಣ ಏನಂದ್ರೆ ಎಲ್ಲ ಸುತ್ತಾಡ್ಕೊಂಡು ಫ್ಯಾಮಿಲಿಗೆ ಬಂದು ಅದೇ ಖುಷಿ. ಅದೇ ಏನೋ ಒಂದು ನೋಡೋಣ. ಮತ್ತೆ ಚೆನ್ನಾಗಿದೆ, ಮತ್ತೆ ಏನು ಸ್ಮೂತು, ಅದು ಸ್ಪೀಡೂ ಅಷ್ಟೇ, ಎಲ್ಲಾನು ತುಂಬಾ ಚೆನ್ನಾಗಿದೆ. ಒಳ್ಳೆ ಬೆಸ್ಟ್ ಗಾಡಿ. ಬಟ್ ಗ್ರೌಂಡ್ ಕ್ಲಿಯರ್ ಒಂದು ಕಡಿಮೆ. ಅದಕ್ಕೆ ಏನಾರು ನೋಡ್ಬೇಕು ಯಾರು ಇದೇ ತರ. ಅದೇನೋ ಬಫರ್ ಎಂತನೋ ಬರುತ್ತಂತೆ. ನಿಮ್ಗೆ ಸಜೆಷನ್ ಇದ್ರೆ ಹೇಳಿ. ಅದು ಇನ್ನೊಂದು ಬಂದ್ಬಿಟ್ಟು ರೋಜರ್ ಏನೋ ಕವರು, ಅದೆಲ್ಲ ಬೇಡ ಅಂತ ಇದ್ದಾರೆ. ಅದು ಬಿಟ್ಟರೆ ಇನ್ನೊಂದೇನೋ ರಬ್ಬರ್ ಮೇಲೆ ಕೆಳಗಡೆ ಬುಷಸ್ ಹಾಕಿದ್ರೆ ಒಂದು 2 ಇಂಚ್ ಹೈಟ್ ಆಗುತ್ತೆ ಅಂದ್ರು. ಅದೇನೋ ಸಜೆಸ್ಟ್ ಮಾಡಂಗಿದ್ರೆ ಸಜೆಸ್ಟ್ ಮಾಡಿ ಹಾಕ್ಸ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ನೀವು ಹಂಸಲ್ಲಿ ಅಷ್ಟೇ ರೈಟ್ ಇತ್ತು, ಲೆಫ್ಟ್ ಕ್ರಾಸ್. ಅದೇ ಅದೊಂಥರ ರೂಢಿ ಮಾಡ್ಕೊಬೇಕು. ನಂತರ ಡಿಸೈರ್ ತಗೊಂಡಿದ್ದೆ ನಾನು. ಆ ಡಿಸೈರ್ ಅಲ್ಲಿ ಅಂದ್ರೆ ಒಂದು ಸ್ವಲ್ಪ ಪರವಾಗಿರ್ಲಿಲ್ಲ. ಇದಂದ್ರೆ ಒಂದು ಚೂರು ಹಿಂಗೆ ರೈಟ್ ಹೇಳಿದ್ರೆ ಲೆಫ್ಟ್ ಎಳಿಬೇಕು, ಅಭ್ಯಾಸ ಆಗುತ್ತೆ. ಬಟ್ ಗಾಡಿ ಮಾತ್ರ ಬೆಣ್ಣೆ. ನನಗೆ ಹಳೆ ಗಾಡಿ ಅಂತ ಅನಿಸ್ತಾನೆ ಇಲ್ಲ ಕಣ, ಹೊಸ ನಿನ್ ಗಾಡಿ ಓಡಿಸ್ದಂಗೆ ಫೀಲ್. ಓಕೆ ಸರ್, ಹೊರಡೋಣ ಇವಾಗ. ಓಕೆ ಸರ್, ನಡೀರಿ ಹೋಗೋಣ. ಇವಾಗೆಲ್ಲ ಸಾದೇ ಹೋಗಿ ಎತ್ತಿಲ್ಲ ಫೋನು, ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇದೆ ಸಚಿ. ನಮ್ಮ ಚೇತನ ಅವ್ರದ್ದು ಪೈನ್ ಲ್ಯಾಬ್ ಶೋರೂಮ್ ಇದೆ. ಅದಿದು ನಿಮಗೆ ಓಕೆ, ಫೈನಲ್ ಆಗಿ ಫೈನ್ ಲ್ಯಾಬ್ ರೀಚ್ ಆಗಿದ್ದೀವಿ. ಸೊ ಇವಾಗ ಅವ್ರು ನಮಗೆ ಒಂದು ಕಂಪ್ಲೀಟ್ ಡೆಮೋ ಕೊಟ್ಟರು, ನಮಗೆ ಹೆಂಗೆ ಏನು ಯಾವ ರೀತಿ ಅಂತ ಹೇಳ್ಬಿಟ್ಟು. ಅದನ್ನೇ ಆ್ಯಕ್ಚುಲಿ ಒಂದು ವೀಡಿಯೋ ಮಾಡಿದ್ರೆ ಫುಲ್ ಒಂದು ಕಂಟೆಂಟೇ ಆಗಿಬಿಡುತ್ತೆ. ಮೋಸ್ಟ್ಲಿ ನೀವು ಅವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿದ್ರೆ ನಿಮ್ಗೆ ಅದರಲ್ಲೆಲ್ಲ ಬಿಟ್ ಬೈ ಬಿಟ್ ಎಲ್ಲ ಶೇರ್ ಮಾಡಿರ್ತಾರೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನಮ್ಮ ರಾಸ್ತಾ ದೊರೆ ಸಾದೇವು ಬಂದಿದ್ದಾರೆ. ಸೊ ಹಾಗಾಗಿ ಸರ್ ಅದೇ ಫೈನಲ್ ಆಗಿ ಅವ್ರು ನಮ್ಮೊಂದು ಓವರ್ ಆಲ್ ಕೊಟ್ಟಿದ್ದೀರಾ. ನಿಮ್ಮ ಕಡೆಯಿಂದ ಒಂದು ಶಾರ್ಟ್ ಆಗಿ ನಾವು ಹೇಳೋದು ಅರ್ಥ ಆಗೋದಿಲ್ಲ, ನೀವು ಹೇಳೋದು ಇನ್ನೂ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅದಕ್ಕೆ ಸರ್ ಸೆರಾಮಿಕ್ ಕಾಟಿಂಗ್ ಏನಕ್ಕೆ ಮಾಡಿಸ್ಬೇಕು ಮೊದಲನೇದಾಗಿ? ಸರ್ ಪೇಂಟ್ ಫೇಡ್ ಆಗೋದನ್ನ ಅವಾಯ್ಡ್ ಮಾಡಲಿಕ್ಕೆ ಸೆರಾಮಿಕ್ ಮಾಡಬೇಕು. ಮೇಂಟೆನೆನ್ಸ್ ಈಸಿ ಆಗ್ಲಿಕ್ಕೆ ಸೆರಾಮಿಕ್ ಕೋಟಿಂಗ್ ಮಾಡ್ತೀವಿ ಸರ್. ಈಗ ವೆಹಿಕಲ್, ನಾರ್ಮಲ್ ವೆಹಿಕಲ್ ಪೇಂಟ್ ಏನಾಗಿರುತ್ತಲ್ಲ ಅದ್ರ ಮೇಲೆ ಏನು ಪ್ರೊಟೆಕ್ಷನ್ ಅಂತ ಇರಲ್ಲ. ಸೊ ಅದು ನಾರ್ಮಲ್ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗ್ತಾ ವಾಶ್ ಮಾಡ್ತಾ ಅದ್ರ ಮೇಲ್ಗಡೆ ಇರೋ ಗ್ಲಾಸಿನೆಸ್ ಕಮ್ಮಿ ಆಗ್ತಾ ಬರುತ್ತೆ. ಈಗ ಬಿಸಿಲಲ್ಲಿ ನಿಲ್ಲಿಸ್ತೀವಿ, ಮರಗಳನ್ನ ನಿಲ್ಸ್ಕೊಂತೀವಿ, ಅಕ್ಕಿಗಳದ್ದು ಗಲೀಜು ಬೀಳುತ್ತೆ, ಮರಗಳಿಂದ ಗಮ್ಸ್ ಬೀಳುತ್ತೆ, ಅದೆಲ್ಲ ಆಸಿಡ್ ಕಂಟೆಂಟ್ಸ್ ಇರುತ್ತೆ. ಈಗ ನಾರ್ಮಲ್ ಪೇಂಟ್ ಮೇಲೆ ಏನಾಗುತ್ತೆ, ಏನಾದ್ರು ಆ ಥರದ್ದು ಆಸಿಡ್ ಕಂಟೆಂಟ್ ಬಿದ್ದರೆ ವಿತಿನ್ 24 hours ರಿಯಾಕ್ಟ್ ಮಾಡುತ್ತೆ. ರಿಯಾಕ್ಟ್ ಮಾಡಿ ಪೇಂಟ್ ಮೇಲಿರೋ ಲೇಯರ್ನ ಸ್ಲೋಲಿ ಡ್ಯಾಮೇಜ್ ಮಾಡ್ತಾರೆ. ಬೆಳ್ಳಗೆ ವೈಟ್ ಪ್ಯಾಚಸ್ ಕಂಟೆಂಟ್ನ ಸೊ ಬಿಡ್ತಾ ಹೋಗುತ್ತೆ. ನಾವು ಅದನ್ನ ಸೊ ಬೇಗ ತೆಗೆದ್ರೆ ಓಕೆ. ಅದು ಸ್ವಲ್ಪ ಟೈಮ್ ಮಾಡ್ತೀವಿ ಅಂತಂದ್ರೆ ಆ ಏರಿಯಾ ಪೇಂಟ್ನ ರಿಮೂವ್ ಮಾಡಿಬಿಡುತ್ತೆ. ಈ ಸೆರಾಮಿಕ್ ಕೋಟಿಂಗ್ ಏನು ಮಾಡ್ತೀವಿ, ಒಂದು ಲೇಯರ್ ಆಗಿ ಫಾರ್ಮ್ ಆಗಿಬಿಡುತ್ತೆ ಪೇಂಟ್ ಮೇಲೆ. ಈ ಥರದ್ದು ಏನಾದ್ರು ಬಿದ್ದರೆ ಪೇಂಟ್ ಮೇಲೆ ಅದು ಲೈಕ್ ಬರ್ನ್ ಆಗದಿರೋ ಥರ ಪ್ರೊಟೆಕ್ಷನ್ ಕೊಡುತ್ತೆ. ಒಂದು ಸರ್ಟನ್ ಟೈಮ್, ಅಂದ್ರೆ ಇದನ್ನು 1 ತಿಂಗಳು 2 ತಿಂಗಳು ಕೊಡಲ್ಲ. ಈಗ
2 ದಿನ ಆಗೋಂಥದ್ದು ಕೆಲಸನ 1 ವಾರದವರೆಗೂ ನಮ್ಗೆ ಟೈಮ್ ಕೊಡುತ್ತೆ. ಪೇಂಟ್ ವರ್ಗೂ ಅದು ಡ್ಯಾಮೇಜ್ ಬಿಡಲ್ಲ, ಅದು ರೀಚ್ ಆಗುತ್ತೆ. ಎಲ್ಲಿ ನಾವು ಅದನ್ನ ಸೆರಾಮಿಕ್ ಇಂದ ರಿಮೂವ್ ಮಾಡ್ಲಿಲ್ಲ ಅಂತಂದ್ರೆ, ಈಗ 1 ವೀಕ್ 10 ಡೇಸ್ ಆದ್ರೂ ಕೂಡ ನಾವು ತೆಗ್ದಿಲ್ಲ ಅಂತಂದ್ರೆ ಅದು ಫಸ್ಟ್ ಸೆರಾಮಿಕ್ ನ ಹಾಳು ಮಾಡುತ್ತೆ, ನೆಕ್ಸ್ಟ್ ಪೇಂಟ್ಗೆ ಹೋಗುತ್ತೆ. ಅಂದ್ರೆ ನಮಗೆ ಟೈಮ್ ಎಕ್ಸ್ಟೆನ್ಷನ್ ಸಿಗುತ್ತೆ ಅಷ್ಟೇ. ಸೊ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಅಂದ್ರೆ ಇದು ಹಾಕಿದ ತಕ್ಷಣ ಏನೋ ಒಂದು ಕಬ್ಬಿಣ ಶೀಲ್ಡ್ ಅಲ್ಲ, ಹಾಕಿದ್ರೆ ಏನಾದ್ರೂ ಆಗೋದೇ ಇಲ್ಲ ಅಂತಲ್ಲ. ಇದು ಬೇಸಿಕ್ ಒಂದು ಕೆಮಿಕಲ್, ಅದು ಒಂದು ಲೇಯರ್ ಆಗಿ ಫಾರ್ಮ್ ಆಗುತ್ತೆ, ಗ್ಲಾಸಿನೆಸ್ ನ ಎನ್ಹಾನ್ಸ್ ಮಾಡುತ್ತೆ. ಪೇಂಟ್ ರಿಫ್ಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಹೊಸ ವೆಹಿಕಲ್ ತರನೇ ಫಿನಿಶಿಂಗ್ ಲಾಂಗ್ ಟೈಮ್ ಬರುತ್ತೆ. ಈಗ ನಿಮ್ಗೆ 1 ವರ್ಷ ಆದ ತಕ್ಷಣ ಗಾಡಿಗಳನ್ನ ಹೊಸ ಕಾರು ಅಂತ ಹೇಳ್ಕೊಳ್ಳೋ ಕಂಡೀಷನ್ಸ್ ಬಂದ್ಬಿಡ್ತವೆ. ಇನ್ನೊಂದು ಕಾರ್ ಹೊಸ ಕಾರ್ ಬಾಡಿ ಶೇರಿಂಗ್ ಕಮ್ಮಿ ಆದಾಗ. ಈ ಕಾರ್ನ 5 ವರ್ಷ ಆದ್ರೂ ಕೂಡ ನಿಮ್ ಕಾರು ಹೊಸದಾಗೆ ಕಾಣಿಸುತ್ತೆ. ನೀವೇನು ಹೇಳ್ಬೇಕಾಗಿಲ್ಲ, ನಿಮ್ ಗಾಡಿ ಕಿಲೋಮೀಟರ್ 1 ಲಕ್ಷ ಓಡಿರ್ಬೋದು, ಟೈರ್ಸ್ ಹೋಗಿರ್ಬೋದು, ಬಾಡಿ ಮಾತ್ರ ಹೊಸದಾಗಿ ಕಾಣಿಸುತ್ತೆ. ಅದು ಸೆರಾಮಿಕ್ ಕೋಟಿಂಗ್ ಬ್ಯೂಟಿ ಆಫ್ ಸೆರಾಮಿಕ್ ಕೋಟಿಂಗ್. ಬಟ್ ಅದು ರೆಗ್ಯುಲರ್ ಮೇಂಟೆನೆನ್ಸ್ 100% ಬೇಕು ಸರ್. ಸೆರಾಮಿಕ್ ಕೋಟಿಂಗ್ ಮಾಡಿದ್ಮೇಲೆ ಅದಕ್ಕೊಂದು ವಾಶ್ ಮೇಂಟೆನೆನ್ಸ್ 100% ಇದೆ. ವಾಶ್ ನೀವು ಮಾಡಿಸ್ತಾ ಇರಬೇಕಾಗುತ್ತೆ. ಅಂದ್ರೆ ವಾಶ್ ಅಂತಂದ್ರೆ ಒಂದು ಬೇಸಿಕ್ ವಾಶ್, ಯೂಸ್ ಮಾಡೋ ವಾಟರ್ ಇರ್ಬೋದು, ಶಾಂಪೂಸ್ ಇರ್ಬೋದು, ಕ್ಲಾತ್ಸ್ ಇರ್ಬೋದು, ಇದೆಲ್ಲ ನಾರ್ಮಲ್ ನೀಟಾಗಿ ನೋಡ್ಕೊಂಡು ವಾಶ್ ಮಾಡಿದ್ರೆ ಸೆರಾಮಿಕ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ, ಲಾಂಗ್ ಲೈಫ್ ಬರುತ್ತೆ. ನೀವು ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ಸೆರಾಮಿಕ್ ಕೋಟಿಂಗ್ ಲೈಫ್ ಬೇಗ ಕಮ್ಮಿ ಆಗುತ್ತೆ. ಅಂದ್ರೆ ಸೆರಾಮಿಕ್ ಕೋಟಿಂಗ್ ಏನು ಹಾಳಾಗಲ್ಲ, ಅದು ಲೈಫ್ ತುಂಬಾ ಲಾಂಗ್ ಟೈಮ್ ಅಲ್ಲಿ. 3 years ವಾರಂಟಿ ಕೊಡ್ತೀನಿ. ನೀವು ಈ ತರ ವಾಶ್ ಮೇಂಟೈನ್ ಮಾಡಿದ್ರೆ ಮೋರ್ ದೆನ್ 5-6 years ಸೆರಾಮಿಕ್ ಪೇಂಟ್ ಮೇಲೆ ಇರುತ್ತೆ. ನಾವು ಹೆಂಗ್ ಬೇಕಂಗೆ ಯೂಸ್ ಮಾಡಿದ್ರೆ 1 ವರ್ಷ 2 ವರ್ಷ ಸೆರಾಮಿಕ್ ಹೋಗಿರುತ್ತೆ. ಆಮೇಲೆ ಇನ್ನೊಂದು ಸರ್, ಇವಾಗ ಸೆರಾಮಿಕ್ ಅಲ್ಲಿ 1 year 2 years ಅಥವಾ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಅದೇ ತರ ಇದೆ, ಎಲ್ಲದಕ್ಕೂ ಒಂದೇ ವಾರಂಟಿ? ಇಲ್ಲ ಸರ್, ಇಲ್ಲ. ಸೊ ಡಿಫ್ರೆನ್ಸ್ ಇದೆ. ಸೊ 1 year ಇದೆ, 3 years ಇದೆ, 5 years ಇದೆ. ಸೊ ವಾರಂಟಿ ಏನು ಯಾವ ತರ ಕೊಡ್ತೀವಿ ಅಂದ್ರೆ ಯಾವ ಬೇಸ್ ಮೇಲೆ? ಸೊ ಲೇಯರ್ಸ್ ಆಫ್ ಕೋಟಿಂಗ್ ಮೇಲೆ. ಈಗ 1 layer 2 layer 3 layer ಅಂತ ಬರುತ್ತೆ. ಫಸ್ಟ್ ಲೇಯರ್ ಆಫ್ ಕೋಟಿಂಗ್ ಬಂದು 2 microns thickness ಬರುತ್ತೆ, ನಾರ್ಮಲ್ ಸ್ಟ್ಯಾಂಡರ್ಡ್. ಸೊ 3 microns ಇದೆ, 5 microns ಇದೆ, 15 microns thickness ವರೆಗೂ ಸೆರಾಮಿಕ್ ಕೋಟಿಂಗ್ ಮಾತ್ರ ಬರುತ್ತೆ. ಸ್ಟ್ಯಾಂಡರ್ಡ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಮೈಕ್ರಾನ್ಸ್ ಆಫ್ ಪೇಂಟ್ ರಿಮೂವ್ ಆಗ್ಲಿಕ್ಕೆ 1 year ಟೈಮ್ ತಗೊಳುತ್ತೆ ಅಂತ ನಾವುಗಳು ಕ್ಯಾಲ್ಕುಲೇಟ್ ಮಾಡಿ ನಾರ್ಮಲ್ ಯೂಸೇಜ್ ಅಲ್ಲಿ 1 year ಟೈಮ್ ತಗೊಳುತ್ತೆ ಅಂತ ಕೊಟ್ಟಿದ್ದೀವಿ. ಈಗ 3 layers ಆಫ್ ಸೆರಾಮಿಕ್ ಯೂಸ್ ಮಾಡಿದ್ರೆ 3 years ವರೆಗೂ ಅಟ್ಲೀಸ್ಟ್ ಮಿನಿಮಮ್ ಮೇಂಟೈನ್ 3 years ಟೈಮ್ ಬರುತ್ತೆ. ಸೊ 5 layers ಆಫ್ ಸೆರಾಮಿಕ್ ಅಂದ್ರೆ ನಿಮ್ಗೆ ಅಟ್ಲೀಸ್ಟ್ 5 years. 15 layers ಇರೋದು ಅಂದ್ರೆ 15 microns thickness ಇದೆಯಲ್ಲ, ಅದು ಬಂದು ಸೆಲ್ಫ್ ಫೀಲಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಹಂಗಂತ ಅದು 15 ವರ್ಷ ಬರಲ್ಲ, 5 ವರ್ಷ ವಾರಂಟಿ ಕಂಪ್ನಿಯಿಂದ ಕೊಡ್ತೀವಿ. ಸೆಲ್ಫ್ ಫೀಲಿಂಗ್ ಪ್ರಾಪರ್ಟೀಸ್ ಜಾಸ್ತಿ ಥಿಕ್ನೆಸ್ ಇದ್ದು ಸೆಲ್ಫ್ ಫೀಲಿಂಗ್ ಬರುತ್ತೆ. ಅದು ಪ್ರೀಮಿಯಂ ಕೋಟಿಂಗ್ ನಮ್ಮ ಫೈನ್ ಲ್ಯಾಬ್ ಅಲ್ಲಿ. ಸೊ ಆ ಕೋಟಿಂಗ್ ನಾವು ಯೂಸ್ ಮಾಡ್ತೀವಿ. ಓಕೆ, ಫೈನ್, ಸೂಪರ್. ಆಮೇಲೆ ಇನ್ನೊಂದು ಏನು ಹೇಳಿದ್ರು ಅಂದರೆ, ಇವಾಗ ನಾನು ಆ್ಯಕ್ಚುಲಿ ಹಳೆ ಕಾರ್ನ ಶೋರೂಮಲ್ಲೇ ಸೆರಾಮಿಕ್ ಕೋಟಿಂಗ್ ಮಾಡಿಸಿದ್ದೆ. ಆ ಟೈಮಲ್ಲಿ ಏನಂದ್ರೆ ಅವರು ನಾರ್ಮಲ್ ಏನೋ ಲೋಕಲ್ ಪರ್ಚೇಸ್ ಮಾಡಿ ಮಾಡ್ತಾರೆ. ಇದು ನಿಮ್ದೇ ಓನ್ ಬ್ರ್ಯಾಂಡ್, ಅಂದ್ರೆ ಅಥರೈಸ್ಡ್ ಡೀಲರ್ ಸರ್. ಫಸ್ಟ್ ಸೆರಾಮಿಕ್ ಕೋಟಿಂಗ್ ಅಂತ ಇಂಟ್ರೊಡ್ಯೂಸ್ ಆಗಿ ಈ ಕಂಪ್ನಿಯಿಂದ ಸೆರಾಮಿಕ್ 18 years ಆಗಿದೆ ಬಂದು. ನಾವು ಮ್ಯಾನುಫ್ಯಾಕ್ಚರಿಂಗ್ ನಮ್ದೇ ಫೈನ್ ಲ್ಯಾಬ್ದೇ ಆಗುತ್ತೆ, US ಇಂದ ಬರುತ್ತೆ. ಸೊ ಈ ಪ್ರಾಡಕ್ಟ್ಸ್ ನ ನಾವು ತಗೊಂಡ್ ಮಾಡ್ತೀವಿ. ಇದೆಲ್ಲೂ ಔಟ್ ಸೇಲ್ ಕೊಡಲ್ಲ ನಮ್ಮ ಪ್ರಾಡಕ್ಟ್ಸ್. ನೀವು ಹೊರಗಡೆ ತಗೊಂಡ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಯಾವ್ದೇ ಸೆರಾಮಿಕ್ ಕೋಟಿಂಗ್ ಬೇಕಾದ್ರೂ ಆನ್ಲೈನ್ ಅಲ್ಲಿ ತರಿಸ್ಕೋಬಹುದು, ನಿಮ್ ಮನೆ ತಗೊಂಡ್ ಮಾಡ್ಕೋಬಹುದು. ಬಟ್ ಈ ಸೆರಾಮಿಕ್ ಕೋಟಿಂಗ್ಸ್ ಎಲ್ಲ ಆತ ತರಿಸ್ಕೊಳ್ಳೋಕಲ್ಲ, ಮಾಡಲ್ಲ ಹೊರಗಡೆ. ಏನಿದ್ರು ಕಂಪ್ನಿ ಆಥರೈಸ್ಡ್ ಡೀಲರ್ಸ್ ಮಾತ್ರ ಅವೈಲೇಬಲ್. ಬಟ್ ನಮ್ಗೆ ಏನಾಗುತ್ತೆ ಅಂದ್ರೆ, ನಮ್ಗೆ ಇದನ್ನ ಮಾಡ್ಲಿಕ್ಕೆ ಒಂದು ಪ್ರೋಸೆಸ್ ಇದೆ. ಸೆರಾಮಿಕ್ ಕೋಟಿಂಗ್ ಅಂದ್ರೆ ಸುಮ್ಮನೆ ಎಲ್ಲೋ ತಗೊಂಡು ಹಚ್ಕೊಂಡು ಪಾರ್ಕಿಂಗ್ ಅಲ್ಲಿ ಬೇಸ್ಮೆಂಟ್ ಎಲ್ಲ ಹಚ್ಚಿಬಿಡ್ತಾರೆ, ಆತರ ಬರಲ್ಲ. ಇದಕ್ಕೊಂದು ಸಪ್ರೇಟ್ ಒಂದು ಡಸ್ಟ್ ಪ್ರೂಫ್ ರೂಮ್ ಇದೆ, ಲೈಟಿಂಗ್ಸ್ ರೂಮ್ ಇದೆ, ಎಸಿ ವರ್ಕ್, ಎಸಿ ಕಂಡೀಷನ್ ಸರ್ಟಿಫೈಡ್ ಲ್ಯಾಬ್ ಟೈಪ್ ಅಲ್ಲೇ ಇದನ್ನ ಮಾಡೋದು. ಸೆರಾಮಿಕ್ ಕೋಟಿಂಗ್ ಮಾಡ್ಲಿಕ್ಕೆ 15-20 ಡಿಗ್ರಿ ಟೆಂಪರೇಚರ್ ಅಲ್ಲೇ ಮಾಡಬೇಕು. ಅದು ಬಿಟ್ಟು ಮಾಡ್ತೀವಿ ಅಂತಂದ್ರೆ ನಾರ್ಮಲ್ ಟೆಂಪರೇಚರ್ ಮಾಡ್ತಾರೆ. ಸೆರಾಮಿಕ್ ಕೋಟಿಂಗ್ ಪೇಂಟ್ ಒಳಗಡೆ ಹೋಗಿ ಬಾಂಡ್ ಆಗಲ್ಲ, ಮೇಲ್ಗಡೆ ಒಂದು ವ್ಯಾಕ್ಸ್ ತರ ಕುತ್ಕೊಂಡ್ ಬಿಡುತ್ತೆ. ಅದು ಬೇಗ ಒಂದು 3-4 ವಾಶ್ ಅಲ್ಲಿ ಅದು ಬಂದ್ಬಿಡುತ್ತೆ ಸೆರಾಮಿಕ್ ಲೈಫ್. ಗಾಡಿ ಶೈನಿಂಗ್ ಕೂಡ ಹೋಗ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ನಮ್ದೆಲ್ಲ ಹಂಗಿಲ್ಲ. ನೀವು 3 years ಅಲ್ಲ ಅಂತ ಮಾಡಿಸ್ಕೊಂಡಿರ್ತೀರ, ವಾಶ್ ನೀಟಾಗಿ ಮೇಂಟೈನ್ ಮಾಡಿದ್ರೆ ನೀವು 5 ವರ್ಷ ಆದ್ರೂ ಸೆರಾಮಿಕ್ ಗ್ಲಾಸ್ನೆಸ್ ಹಂಗೆ ಉಳ್ಕೊಳ್ಳುತ್ತೆ. ಅಂದ್ರೆ ಈ ಹೈಡ್ರೋಫೋಬಿಕ್ ನೇಚರ್, ಈ ಸಿಲ್ಕಿನೆಸ್ ಕಮ್ಮಿ ಆಗುತ್ತೆ ವಾಶ್ ಮಾಡ್ತಾ ಮಾಡಿದ್ರೆ. ಗ್ಲಾಸಿನೆಸ್ ಮಾತ್ರ ಕಮ್ಮಿ ಆಗಲ್ಲ, ಸೆರಾಮಿಕ್ ರಿಮೂವ್ ಆಗಲ್ಲ. ಈ ಬ್ರ್ಯಾಂಡ್ ಅಂತ ಏನು ಹೋಗ್ತೀವಲ್ಲ, ಅಲ್ಲಿ ನಿಮ್ಗೆ ಈ ಬೆನಿಫಿಟ್ಸ್ ಸಿಗುತ್ತೆ ಸರ್. ಆ ಪ್ರೊಸೆಸ್ ಅಲ್ಲಿ ಮಾಡೋದ್ರಿಂದಾನೇ ಲೈಫು ಕೂಡ ಇನ್ಕ್ರೀಸ್ ಆಗುತ್ತೆ. ಈ ತರ ಬರುತ್ತೆ ಸರ್. ಅಂದ್ರೆ ಅದು ನೀವು ವಾರಂಟಿ ಮೇಲೂ ಪ್ರೈಸಸ್ ಡಿಫ್ರೆನ್ಸ್ ಆಗಿದೆ ಸರ್. 100% 1 yearಗೆ ಒಂದು ಪ್ರೈಸಿಂಗ್ ಇದೆ. ಅಂದ್ರೆ ಪ್ರೊಸೆಸ್ ಎಲ್ಲ ಸೇಮೇನೆ, ಗ್ಲಾಸಿನೆಸ್ ಸೇಮೇ. ಯಾವುದು ನಿಮ್ಗೆ ಹೈಯರ್ ಎಂಡ್ ಸೆರಾಮಿಕ್ ಕೋಟಿಂಗ್ ಅಲ್ಲಿ ಗ್ಲಾಸಿ ಜಾಸ್ತಿ, ಲೋಯರ್ ಎಂಡ್ ಅಲ್ಲಿ ಸೆರಾಮಿಕ್ ಕಮ್ಮಿ ಆತರ ಇಲ್ಲ. ಸೊ 1 ಇಂದ ಲಾಸ್ಟ್ ವರ್ಗುನು ಒಂದೇ ಗ್ಲಾಸಿನೆಸ್, ಒಂದೇ ಪ್ರೋಸೆಸ್, ಒಂದೇ ಥಿಕ್ನೆಸ್ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. ಥಿಕ್ನೆಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಥಿಕ್ನೆಸ್ ಜಾಸ್ತಿ ಆದಷ್ಟು ಕೂಡ ಅದು ವೇರ್ ಅಂಡ್ ಟೇರ್ ಲೈಫ್ ಜಾಸ್ತಿ ಕೊಡುತ್ತೆ. ಇವರಿಗೆ ಫೈನ್ ಲ್ಯಾಬ್ ಈಗ ಒಂದ್ಸರಿ ಇವ್ರು ತಗೊಂಡ್ರೆ, ಫ್ರಾಂಚೈಸ್ ಇವ್ರು ತಗೊಂಡ್ರೆ, ಇವರಿಗೆ ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ. ಹಾಸನ ಕವರ್ ಆಗುತ್ತೆ. ಓಕೆ, ಹಾಸನ, ಮೈಸೂರು. ಇನ್ನೊಂದು ಏನಂದ್ರೆ, ನಮ್ಮ ಹತ್ರ ಫೈನ್ ಲ್ಯಾಬ್ ಅಲ್ಲಿ ಸರ್ವಿಸ್ ತಗೊಂಡ್ರಿ ಅನ್ಕೊಳ್ಳಿ ಸರ್, ನಿಮ್ಗೆ ಆಲ್ ಓವರ್ ಇಂಡಿಯಾ ನಿಮ್ಗೆ ವಾರಂಟಿ ಕ್ಲೇಮ್ ಆಗುತ್ತೆ. ಯಾವುದೇ ಫೈನ್ ಲ್ಯಾಬ್ ಯಾವುದೇ ಡೀಲರ್ಶಿಪ್ ಹೋದ್ರು ಕೂಡ ನಿಮ್ಗೆ ಸರ್ವಿಸ್ ಬ್ರ್ಯಾಂಡ್ ಶೋರೂಮ್ ಅಲ್ಲಿ ಒಂದು
ಕಾರ್ ತಗೊಂಡ್ರೆ ಯಾವ ಶೋರೂಮ್ ಅಲ್ಲಿ ಬೇಕಾದ್ರೂ ಸರ್ವಿಸ್ ತಗೋ ಆ ರೀತಿ ತಗೋಬಹುದು. ಬೆಸ್ಟ್ ಅದು ಆಕ್ಚುಲಿ ತುಂಬಾ ಈಗ ನೀವು ಈ ತರ ಯಾರು ಕೊಡಲ್ಲ ಆಕ್ಚುಲಿ. ಅಲ್ಲೇ ಶೋರೂಮ್ಗೆ ತಗೊಂಡ್ ಹೋಗ್ಬೇಕು, ಅಲ್ಲೇ ತಗೊಂಡ್ ಹೋಗ್ಬೇಕು. ನಮ್ಮ ಕಂಪ್ನೀಸ್ ಅಲ್ಲಿ ಹಂಗಿಲ್ಲ ಇಲ್ಲ ಸರ್. ಈಗ ನೀವು ಇಲ್ಲಿ ಸರ್ವಿಸ್ ಮಾಡ್ಕೊಂಡ್ರ 3 years ನೀವೇನು ಶಿಫ್ಟ್ ಆದ್ರೆ ಬೇರೆಯವ್ರಿಗೆ ಶಿಫ್ಟ್ ಆದ್ರೆ ನಿಮ್ ನಿಯರೆಸ್ಟ್ ಯಾವ್ದೊಂದು ಔಟ್ಲೆಟ್ ಇದೆ, ನಾವು ನಿಮ್ಗೆ ವಾರಂಟಿ ಕಾರ್ಡ್ ಪ್ರೊವೈಡ್ ಮಾಡ್ತೀವಿ, ಬಿಲ್ ಪ್ರೊವೈಡ್ ಮಾಡ್ತೀವಿ. ಅದೊಂದು ಇಟ್ಕೊಂಡ್ರೆ ಸಾಕು, ನಿಮ್ಗೆ ಎಲ್ಲಾ ಕಡೆ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ನೀವು ತಲೆ ಬಿಸಿ ಮಾಡ್ಕೊಂಡಿರಲ್ಲ, ಒಂದ್ಸಲ ಮಾಡ್ಕೊಂಡು ಈಸಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಎಷ್ಟೋ ಡೀಲರ್ಶಿಪ್ಗಳೀಗ ಲೋಕಲ್ ಮಾಡಿಸ್ಕೊಂತಾರೆ, ಕ್ಲೋಸ್ ಮಾಡ್ತಾರೆ, ಮತ್ತೆ ಅವ್ರಿಗೆ ಎಲ್ಲಿ ಹೋಗ್ಬೇಕಂತ ಆಪ್ಷನ್ ಸಿಗಲ್ಲ. ಸೊ ಅದು ಮಾಡಿಸ್ಕೊಂಡಿರೋದು ದುಡ್ಡು ವೇಸ್ಟ್ ಆಗುತ್ತೆ. ಅವ್ರಿಗೆ ಲೈಕ್ ಇಷ್ಟಪಟ್ಟು ಮಾಡ್ಕೊಂಡಿರ್ತಾರೆ ಗಾಡಿ ಚೆನ್ನಾಗಿಟ್ಕೊಂಡು ಅಂತ, ಮಾಡ್ಕೊಂಡ್ಮೇಲಿಂದ ಅವರು ಹೋಪೆ ಬಿಟ್ಬಿಡ್ತಾರೆ ಕಾರ್ ಬಗ್ಗೆ. ಅದು ಅವ್ರೇನಾಗತ್ತೆ ಅಂದ್ರೆ ಆ ಥರದ ಹತ್ರ ಮಾಡಿಸ್ಕೊಂಡು ಒಂದು ಬ್ರ್ಯಾಂಡ್ ಆಗಿ ಒಂದು ಕಂಪನಿಯಿಂದ ವರ್ಕ್ ಮಾಡೋದ್ರ ಮೇಲೆ ಅವ್ರು ಟ್ರಸ್ಟ್ ಕಳ್ಕೊಂಡ್ಬಿಡ್ತಾರೆ. ಅವ್ರು ನಂಬಲ್ಲ ನಮ್ಮನ್ನ. ಎಲ್ಲೋ ಒಬ್ರು ಮಾಡಿರ್ತಾರೆ, ಮುಚ್ಕೊಂಡು ಹೋಗಿರ್ತಾರೆ, ಸರ್ವಿಸ್ ಸಿಕ್ಕಿರಲ್ಲ. ಅವ್ರಿಗೆ ಈ ತರ ಸರ್ವಿಸ್ ಕೊಡ್ತೀವಿ ಅನ್ನೋ ನಮಗೆ ನೆಕ್ಸ್ಟ್ ಸರ್ವಿಸ್ ಕೊಡ್ತಾರೆ ಅಂದ್ರೆ ಅವ್ರು ಯಾವ ಕೆಮಿಕಲ್ ಯೂಸ್ ಮಾಡಿದ್ದಾರೆ, ಯಾವ ಬ್ರ್ಯಾಂಡ್ ಸೆರಾಮಿಕ್ ಯೂಸ್ ಮಾಡಿ, ಅದು ಇನ್ಫಾರ್ಮೇಶನ್ ಇರೋದಿಲ್ಲ. ಆ ರೀತಿ ಆಗಿ ನಮ್ದು ಏನು ಇನ್ಫಾರ್ಮೇಶನ್ ಇದೆ ನಿಮ್ಗೆಲ್ಲ ಗೂಗಲ್ ಅಲ್ಲಿ ಸಿಗುತ್ತೆ. ನೀವು ಗೂಗಲ್ ಮಾಡ್ಕೊಂಡ್ರೆ ನಮ್ಮ ಕಂಪನಿ ನಂಬರ್ಸ್ ಕೂಡ ಸಿಗುತ್ತೆ. ಸೊ ನೀವು ಅಲ್ಲಿ ಕಾಲ್ ಮಾಡಿ ಚೆಕ್ ಮಾಡಿದ್ರು ಕೂಡ ಡೀಲರ್ಶಿಪ್ಸ್ಗಳ ಡೀಟೇಲ್ಸ್ ಸಿಗುತ್ತೆ. ಅಥವಾ ನೀವು ಇಲ್ಲಿ ಮಾಡಿಸ್ಕೊಂಡಿದೆ ಅಂತ ನಮ್ಮ ಫಿನ್ಲ್ಯಾಬ್ ಇಂಡಿಯಾ ಅಂತ ಇದೆ ಸರ್. ನೀವು ಅಲ್ಲಿಗೆ ಕಾಲ್ ಮಾಡಿ ಅಥವಾ ಲಾಗಿನ್ ಆಗಿ ಎನ್ಕ್ವೈರಿ ಮಾಡಿದ್ರೆ ನಿಮ್ ನಿಯರೆಸ್ಟ್ ಯಾರು ಸಿಗ್ತಾರೆ ಅಂದ್ರೆ ಅವರೇ ನಿಮಗೆ ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಇದೊಂದು ವೆಲ್ ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ ಇದು. ನಿಮಗೂ ಅವ್ರ ನಂಬರ್ ಪಾಸ್ ಮಾಡ್ತಾರೆ, ನಿಮ್ ನಂಬರ್ನು ಅವ್ರಿಗೆ ಪಾಸ್ ಮಾಡ್ತಾರೆ. ಇಬ್ರು ನಿಮ್ಗೆ ಸೊ ಶೋರೂಮ್ ಎನ್ಕ್ವೈರಿ ಮಾಡಿದಾಗ ಹೆಂಗಾಗುತ್ತೆ ಅದೇ ರೀತಿ ಬೆಸ್ಟ್ ಅಲ್ವಾ? ಇದು ಜರ್ಮನ್ US ಸರ್, US ಬೇಸ್ ಪ್ರಾಡಕ್ಟ್. US ಬೇಸ್ ಪ್ರಾಡಕ್ಟ್. ಇವರೇ ಫಸ್ಟ್ ಸೆರಾಮಿಕ್ ಚಿಕಾಗೋನಲ್ಲಿದೆ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದು ನಮಗೆ. ಸೊ ಪ್ರಾಡಕ್ಟ್ಸ್ ಎಲ್ಲ ಅಲ್ಲಿಂದ ಇಂಪೋರ್ಟ್ ಆಗುತ್ತೆ. ಇಂಪೋರ್ಟ್ ಬರುತ್ತೆ, ಎಲ್ಲ ಪ್ರಾಡಕ್ಟ್ಸ್ ಇಂಪೋರ್ಟ್ ಆಗುತ್ತೆ ಸರ್. ಅದು ಬ್ಯಾಂಗ್ಳೂರ್ ಹೆಡ್ ಆಫೀಸ್ ಇದೆ, ಹೆಡ್ ಆಫೀಸ್ ಬರುತ್ತೆ. ಹೆಡ್ ಆಫೀಸ್ ಇಂದ ನಮ್ಗಳಿಗೆಲ್ಲ ಸೊ ಥ್ರೂ ಎಲ್ಲ ಡಿಸ್ಟ್ರಿಬ್ಯೂಟರ್ ಥ್ರೂ, ಮಿಡಲ್ ಮ್ಯಾನ್ಸ್ ಬೇರೆ ಯಾರು ಇಲ್ಲ. ಡೈರೆಕ್ಟ್ ಕಂಪನಿ ಇಂಡಿಯಾಗೆ ಬರುತ್ತೆ, ಇಂಡಿಯಾ ಫಿನ್ಲ್ಯಾಬ್ ಬರುತ್ತೆ, ಇಂಡಿಯಾ ಫಿನ್ಲ್ಯಾಬ್ ಇಂದ ನಮ್ಗಳಿಗೆ ಪ್ರಾಡಕ್ಟ್ಸ್ ಡಿಸ್ಪ್ಯಾಚ್ ನಿಮ್ಗೆ. ಓಕೆ, ಸೂಪರ್ ಸರ್. ಆಯ್ತು, ಹಂಗಾರೆ ಒಂದ್ಸತಿ ಗಾಡಿ ನೋಡಿ. ಇವಾಗ ಗಾಡಿ ಏನೇನು ಪ್ರೊಸೀಜರ್ ಮಾಡ್ತೀರಾ ಅದೊಂದ್ಸತಿ ಹಂಗೆ ಎಕ್ಸ್ಪ್ಲೇನ್ ಮಾಡಿಬಿಡಿ ಗಾಡಿಗೆ. ಲೈಟ್ ಆನ್ ಮಾಡೋದು. ಈಗ ನೋಡಿ ಈ ಲೈಟಲ್ಲಿ ನಿಮ್ಗೆ ಇದೆಲ್ಲ ಸ್ಕ್ರಾಚ್ಗಳು ಕಾಣಿಸ್ತಿದಿಲ್ಲ ಸರ್. ಈಗ ರೌಂಡ್ ಮಾರ್ಕ್ಸ್ ಕಾಣಿಸ್ತಿಲ್ಲ. ಇದು ಯೂಶಲ್ ಆಗಿ ವಾಷಿಂಗ್ ಇಂದ ಆಗೋ ಸ್ಕ್ರಾಚ್ಗಳಿಗೆಲ್ಲ ವಾಶ್ ಮಾಡ್ಬೇಕಾದ್ರೆ ವೈಪ್ ಮಾಡಿ ಮಾಡೋಂಥ ಸ್ಕ್ರಾಚ್ಗಳು. ಸೊ ಸ್ವಲ್ಪ ಗಾಡಿ ನ್ಯೂ ವೆಹಿಕಲ್ಸ್ ಅಲ್ಲಿ ಇಷ್ಟೊಂದು ಇರಲ್ಲ, ಕಮ್ಮಿ ಇರುತ್ತೆ. ಓಲ್ಡ್ ವೆಹಿಕಲ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ಬಾಡಿ ಮೇಲೆ ಸಾಲ್ಟ್ ಕಂಟೆಂಟ್ ಡೆಪಾಸಿಟ್ಸ್ ಆಗಿರುತ್ತೆ. ಈ ಎಡ್ಜಸ್ ಅಲ್ಲೆಲ್ಲ ವೈಟ್ ಇದೆಲ್ಲ ಸಾಲ್ಟ್ ಕಂಟೆಂಟ್ ಡೆಪಾಸಿಟ್ಸ್. ಈಗ ನಾವು ಸಾಲ್ಟ್ ವಾಟರ್ನ ಯೂಸ್ ಮಾಡ್ಬಿಟ್ಟಿರ್ತೀವಿ, ಕಂಪ್ಲೀಟ್ ಕ್ಲೀನ್ ಮಾಡಿರಲ್ಲ. ಬೆಂಗಳೂರಲ್ಲಿ ಇವಾಗ ಸಿಟಿಲೆಲ್ಲ ಬೋರ್ವೆಲ್ ವಾಟರ್, ಆ ವಾಟರ್ ವಾಶ್ ಮಾಡಿದಾಗ ಏನಾಗುತ್ತೆ, ಆ ಏರಿಯಾಸ್ ಅಲ್ಲೆಲ್ಲ ಡೆಪಾಸಿಟ್ ಆಗುತ್ತೆ ಸಾಲ್ಟ್ ಕಂಟೆಂಟ್. ಫಸ್ಟ್ ನಾವೀಗ ಅದನ್ನ ರಿಮೂವ್ ಮಾಡ್ಕೊಂತೀವಿ. ಸಾಲ್ಟ್ ಕಂಟೆಂಟ್ ಡೆಪಾಸಿಟ್ ನ ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿ ಕಂಪ್ಲೀಟ್ ಡೀಟೇಲ್ಡ್ ವಾಶ್ ಆಗುತ್ತೆ. ವಾಶ್ ಆದ್ಮೇಲೆ ಪಾಲಿಶಿಂಗ್ ಪ್ರೊಸೆಸ್ ಶುರು ಆಗುತ್ತೆ. ಪಾಲಿಶಿಂಗ್ ಪ್ರೊಸೆಸ್ ಮಾಡೋದು, ಸೊ ಈ ತರ ಮಾರ್ಕ್ಸ್ ಗಳನ್ನೆಲ್ಲ ರಿಮೂವ್ ಮಾಡಿ ಪೇಂಟ್ ನ ನಾರ್ಮಲ್ ಒಂದು ಫ್ಯಾಕ್ಟ್ರಿ ಕಂಡೀಷನ್ ಅಲ್ಲಿ ಹೊಸ ವೆಹಿಕಲ್ ಕಂಡೀಷನ್ ತರಬೇಕು ಅಂತ ಪಾಲಿಶ್ ಪ್ರೊಸೆಸ್ ಮಾಡ್ತೀವಿ. ನಾವು 2 ಸ್ಟೆಪ್ ಪಾಲಿಶ್ ಮಾಡ್ತೀವಿ ಸರ್. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಈ ತರ ಸ್ವಾಲ್ ಮಾರ್ಕ್ಸ್ ಎಲ್ಲ ರಿಮೂವ್ ಆಗುತ್ತೆ, ಮೇಜರ್ ಮಾರ್ಕ್ಸ್ ರಿಮೂವ್ ಆಗುತ್ತೆ. ರಿಮೂವ್ ಮಾಡಿಬಿಟ್ಟು ಸೆಕೆಂಡ್ ರೌಂಡ್ ಪಾಲಿಶ್ ಅಲ್ಲಿ ಶೈನಿಂಗ್ ಬರುತ್ತೆ, ಗ್ಲಾಸಿನೆಸ್ ಬರುತ್ತೆ. ಸೊ ಈಗ ನಾನು ಮಾಡೋ ಪಾಲಿಶು ಫೈನ್ಲ್ಯಾಬ್ ಕಾಂಪೌಂಡ್ ಯೂಸ್ ಮಾಡ್ತೀವಿ. ಸಾಫ್ಟ್ ಕಾಂಪೌಂಡ್ಸ್ ಬರುತ್ತೆ ನಮ್ಮಲ್ಲಿ. ಪೇಂಟ್ ಥಿಕ್ನೆಸ್ನ ರಿಮೂವ್ ಮಾಡಲ್ಲ. ನಿಮಗೆ ಪೇಂಟ್ ಥಿಕ್ನೆಸ್ ತೋರಿಸ್ತೀನಿ ನಾನು ಎಷ್ಟಿದೆ ನಿಮ್ಮ ಕಾರ್ದು. ಸೆರಾಮಿಕ್ ಆದ್ಮೇಲೆ ಎಷ್ಟು ಬರ್ತು ತೋರಿಸ್ತೀನಿ. ಯಾಕಂದ್ರೆ ನಾವು ಯೂಸ್ ಮಾಡೋ ಮಿಷಿನ್ಸು ಕಾಂಪೌಂಡು ಪೇಂಟ್ನ ರಿಮೂವ್ ಮಾಡಲ್ಲ. ಮಿನಿಮಮ್ ನಿಮ್ಗೆ ಆಲ್ಮೋಸ್ಟ್ 1 ಮೈಕ್ರಾನ್ಸ್ಗಿಂತ ಕಮ್ಮಿ ಪೇಂಟ್ ರಿಮೂವ್ ಆಗುತ್ತೆ. ನಾರ್ಮಲ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ನಿಮ್ಮೊಂದು 5 ಮೈಕ್ರಾನ್ಸ್ವರೆಗೂ ಪೇಂಟ್ ರಿಮೂವ್ ಆಗೋಂಥ ಪಾಲಿಶಿಂಗ್. ಕರೆಕ್ಟ್. ನಾವೆಲ್ಲ ಸುಮ್ಮನೆ ಮನೇಲಿ ಟ್ರೈ ಮಾಡಕ್ಕೆ ಏನೇನೋ ಉಜ್ಬಿಟ್ಟಿರ್ತೀವಿ, ಅಲ್ಲಿ ಫುಲ್ ಪ್ಯಾಚಸ್ ಆಗ್ಬಿಟ್ಟಿದೆ. ಅದು ಪ್ಯಾಚಸ್ ಆಗಿದೆ, ಅದು ರಿಮೂವ್ ಆಗ್ಬಿಡುತ್ತೆ, ರಿಮೂವ್ ಆಗುತ್ತೆ ಅಂತ. ಸೊ ನಾವು ಆ ಪಾಲಿಶ್ ಮಾಡಿ ನಿಮಗೆ ಒಂದು ವೆಹಿಕಲ್ ಲೈಕ್ ಹೊಸ ವೆಹಿಕಲ್ ಲುಕ್ ಕೊಟ್ಬಿಟ್ಟು ಈ ರೂಮಲ್ಲಿ ವರ್ಕ್ ಮಾಡ್ತೀವಿ. ಇದು ನೀವು ಲ್ಯಾಬ್ ಹೇಳಿದಲ್ವಾ? ಇದು ಲ್ಯಾಬು. ಓಕೆ. ಇದು ಸೆರಾಮಿಕ್ ಆಗ್ತಿರೋದು, ಇದು PPF ಮಾಡ್ತಾರೆ ಸರ್. ಇದು ಕಂಪ್ಲೀಟ್ ಆಗುತ್ತೆ, ಆಲ್ಮೋಸ್ಟ್ ಮುಗ್ದಿದೆ. ಸೊ ಇವತ್ತು ಕಂಪ್ಲೀಟ್ ಆಗುತ್ತೆ. ಇದು ಈ ರೂಮ್ ಅಲ್ಲೇನೆ ವರ್ಕ್ ಆಗಬೇಕು. ಡಸ್ಟ್ ಪ್ರೂಫ್ ರೂಮ್ ಇರುತ್ತೆ. ನಾನು ಪಾಲಿಶ್ ಎಲ್ಲ ಇಲ್ಲೇ ಮಾಡ್ತೀನಿ. ಪಾಲಿಶ್ ಮಾಡಿ ವಾಶ್ ಮಾಡಾದ್ಮೇಲೆ ಈ ರೂಮ್ ಕಂಪ್ಲೀಟ್ ಆಗಿ ಕ್ಲೀನ್ ಆಗುತ್ತೆ. ಸೊ ಪಾಲಿಶ್ ಆಗಕ್ಕೆ ಮುಂಚೆ ಕ್ಲೀನ್ ಆಗುತ್ತೆ, ಪಾಲಿಶ್ ಆದ್ಮೇಲೆ ಕ್ಲೀನ್ ಆಗುತ್ತೆ. ಸೆರಾಮಿಕ್ ಬರಕ್ಕೆ ಮುಂಚೆ ವೆಹಿಕಲ್ ಕಂಪ್ಲೀಟ್ ರೂಮ್ ಕ್ಲೀನ್ ಆಗುತ್ತೆ. AC ಆನ್ ಆಗುತ್ತೆ. AC ಅಂದ್ರೆ ಹಾಫ್ ಅನ್ ಅವರ್ ಮುಂಚೆ AC ಆನ್ ಮಾಡಿ ಬಿಟ್ಬಿಡ್ತೀವಿ ಗಾಡಿ ರೂಮ್ ಬರಕ್ಕೆ ಮುಂಚೆ. ಕೂಲಿಂಗ್ ಟೆಂಪರೇಚರ್ ಸೆಟ್ ಆದ್ಮೇಲಿಂದ ಲೈಕ್ ಸೆರಾಮಿಕ್ ಕೋಟಿಂಗ್ ಪ್ರೊಸೆಸ್ ಶುರು ಮಾಡ್ತೀವಿ. ಸೊ ಆ 15 to 20 ಡಿಗ್ರಿ ಸೆರಾಮಿಕ್ ಕೋಟಿಂಗ್ ಅಂದ್ರೆ AC ಟೆಂಪರೇಚರ್ ಸೆಟ್ ಮಾಡಿ ಸೆರಾಮಿಕ್ ಅಪ್ಲಿಕೇಶನ್ ಶುರು ಮಾಡ್ತೀವಿ. ಒಂದು ಪ್ಯಾನಲ್ಗೆ
ಸೆರಾಮಿಕ್ ಅಪ್ಲೈ ಮಾಡಿ 15 to 20 minutes ಬಿಡ್ತೀವಿ. ಸೊ ಸೆರಾಮಿಕ್ ಪೇಂಟ್ ಒಳಗಡೆ ನೀಟಾಗಿ ಬಾಂಡ್ ನೀವು ಹೇಳ್ದಂಗೆ ಅದು ಅಬ್ಸರ್ವ್ ಮಾಡ್ಕೋಬೇಕು. ಅಬ್ಸರ್ವ್ ಮಾಡಿದ್ಮೇಲಿಂದ ಅದನ್ನ ವೈಪ್ ಮಾಡ್ತೀವಿ. ವೈಪ್ ಮಾಡಿದ್ಮೇಲೆ ಇನ್ಫ್ರಾರೆಡ್ ಲ್ಯಾಂಪ್ ಬರುತ್ತೆ, ಅದು 60 ಡಿಗ್ರಿ ಟೆಂಪರೇಚರ್ ಅಲ್ಲಿ ಎಲ್ಲ ಪ್ಯಾನಲ್ ಹೀಟ್ ಮಾಡ್ತೀವಿ. 10 ನಿಮಿಷ ಹೀಟ್ ಮಾಡಬೇಕು. 10 ನಿಮಿಷ ಹೀಟ್ ಮಾಡಿದ್ರೆ ಅದು ಪೇಂಟ್ಗೆ ಸೆರಾಮಿಕ್ ಕೋಟಿಂಗ್ ಬಾಂಡ್ ಆಗುತ್ತೆ ನೀಟಾಗಿ. ಈ ಪ್ರೋಸೆಸ್ ಮಾಡ್ಬಿಟ್ಟು ಬಿಟ್ಬಿಡ್ತೀವಿ. ಸೊ 12 hours ಹೀಟ್ ಆದ್ಮೇಲೆ ಗಾಡಿ ರೂಮಲ್ಲಿ ಇರುತ್ತೆ, ಡಸ್ಟ್ ಪ್ರೂಫ್ ಆಗುತ್ತೆ, ನೀರು ಬೀಳಲ್ಲ. ನೀರು ಬೀಳ್ದ ಹತ್ರ ಈ ರೂಮ್ನ ಕ್ಲೋಸ್ ಮಾಡಿಬಿಡ್ತೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ರಿಮೈನಿಂಗ್ ಗ್ಲಾಸ್ಗಳಿಗೆ, ಪ್ಲಾಸ್ಟಿಕ್ಗಳಿಗೆ ಅಲಾಯಿಗಳಿಗೆ ಸೆರಾಮಿಕ್ ಕೋಟಿಂಗ್ ಮಾಡ್ತೀವಿ. ಸೊ ಇದು ನಾರ್ಮಲ್ ಪ್ರೋಸೆಸ್. ಇದಾದ್ಮೇಲೆ ಫಸ್ಟ್ ವಾಶ್ ನಾವೇ ಮಾಡಬೇಕು ಅಂತ ಹೇಳ್ತೀವಿ. ರೀಸನ್ ಸೆರಾಮಿಕ್ ಕೋಟಿಂಗ್ ಮಾಡಿರ್ತೀವಲ್ಲ, ಇನ್ ಕೇಸ್ ನಮ್ಗೆ ವಾಷಿಂಗ್ ಟೈಮಲ್ಲಿ ಗೊತ್ತಾಗುತ್ತೆ. ಇನ್ ಕೇಸ್ ಎಲ್ಲರೂ ಮಿಸ್ ಔಟ್ ಆಗಿದೆ ಪ್ರಾಬ್ಲಮ್ ಆಗಿದ್ರೆ ಆ ವಾಶ್ ಟೈಮಲ್ಲಿ ಕರೆಕ್ಷನ್ ಮಾಡಿ ಕೊಡ್ತೀವಿ. ಫಸ್ಟ್ ವಾಶ್ ಅದಾದ ನಂತರ ನೀವು ನಾರ್ಮಲ್ ರೆಗ್ಯುಲರ್ ಯೂಸ್ ಮಾಡ್ಕೋಬಹುದು. ನಮ್ಮ ಹತ್ರ ಒಂದು 3 months ಒಂದ್ಸಲ ವಿಸಿಟ್ ಮಾಡಿದ್ರೆ ಸೆರಾಮಿಕ್ ಕೋಟಿಂಗ್ ಮೇಲೆ ಒಂದು ಲೈಕ್ ಡೀಟೇಲ್ ಕೆಮಿಕಲ್ ಯೂಸ್ ಮಾಡ್ತೀವಿ. ಅದು ಸೆರಾಮಿಕ್ ಕೋಟಿಂಗ್ ಕಂಟೆಂಟ್ ಸ್ಪ್ರೇ ಕಂಡೀಷನ್ಸ್ ಇರುತ್ತೆ. ಈಗ ನಾನು ಇದ್ರ ಮೇಲೆ ಅಪ್ಲೈ ಮಾಡೋದು ಜೆಲ್ ಕಂಡೀಷನ್ ಇರುತ್ತೆ. ನಾನು ನೆಕ್ಸ್ಟ್ ವಾಶ್ ಆದ್ಮೇಲೆ ಯೂಸ್ ಮಾಡೋದು ಡೀಟೇಲ್ ಅಂತ ಯೂಸ್ ಮಾಡಿ ಸ್ಪ್ರೇ ಕಂಟೆಂಟ್ ಇರುತ್ತೆ. ಅದನ್ನ ನಾನು ಎಲ್ಲ ಕಂಪ್ಲೀಟ್ ಬಾಡಿ ಮೇಲೆ ಅಪ್ಲೈ ಮಾಡಿದ್ರೆ ಎಲ್ಲರೂ ಎಫೆಕ್ಟ್ ಆಗಿದ್ರೆ, ಪೇಂಟು ಬರ್ನ್ ಆಗಿತ್ತು ಅಥವಾ ಏನೋ ಕೆಮಿಕಲ್ ಬೆಳೆದಿದೆ ನಮ್ಮ ಕಣ್ಣು ಕಾಣಿಸಿಲ್ಲ ಅಂದ್ರೆ ಅದನ್ನ ಅಪ್ಲೈ ಮಾಡಿದ್ರೆ ಅದನ್ನ ಕವರ್ ಅಪ್ ಮಾಡ್ಬಿಡುತ್ತೆ. ಮತ್ತೆ ಸೆರಾಮಿಕ್ನ ಇನ್ನೊಂದ್ಸಲ ಮಾಡಬೇಕು, 3 ವರ್ಷ ವಾರಂಟಿನಲ್ಲಿ 5 ಸಲ ಸೆರಾಮಿಕ್, 6 ಸಲ ಸೆರಾಮಿಕ್, ಆ ಥರ ಎಲ್ಲ ಪ್ರೋಸೆಸ್ ನಾವು ಮಾಡಲ್ಲ. ಇಲ್ವೇ ಎಲ್ಲ ಮಾಡ್ಲೂಬಾರ್ದು. ಆಕ್ಚುಲಿ ಮಾರ್ಕೆಟ್ ತುಂಬಾ ಮಿಸ್ಗೈಡ್ ಮಾಡ್ಬಿಡ್ತಾರೆ. ಹಿಂಗೆ ನಿಮ್ಗೆ ವಾರಂಟಿ ಕೊಡ್ತೀವಿ, ಮತ್ತೆ ಬನ್ನಿ ಏನಾದ್ರೆ ಆ ಪೋರ್ಷನ್ ಮಾತ್ರ ಸೆರಾಮಿಕ್ ಮಾಡ್ತೀವಿ, ಬಟ್ ಅದು ಕಂಪ್ಲೀಟ್ ಹಂಗೆ ಮಾಡಕ್ ಆಗಲ್ಲ. ಈಗ ಸೆರಾಮಿಕ್ ಒಂದ್ಸಲ ಬಾಂಡ್ ಆದ್ರೆ ಸರ್ ನಿಮ್ಗೆ ಅದನ್ನ ಮತ್ತೆ ಸೆರಾಮಿಕ್ ಮಾಡ್ಬೇಕಂದ್ರೆ ಫಸ್ಟ್ ಪ್ರೋಸೆಸ್ ಪಾಲಿಶ್ ಮಾಡಬೇಕು, ಸೆರಾಮಿಕ್ ಹಚ್ಬೇಕು. ಪದೇ ಪದೇ ಪಾಲಿಶ್ ಮಾಡಿ ಸೆರಾಮಿಕ್ ಹಚ್ಕೋಬೇಕು ಅನ್ನೋ ತರ ಇದ್ರೆ ನೀವು 5 ವರ್ಷದೊಳಗಡೆ ಪೇಂಟ್ ಇರಲ್ಲ ಗಾಡಿ, ಪಾಲಿಶ್ ಮಾಡಿ ರಿಮೂವ್ ಮಾಡಿ ಸೆರಾಮಿಕ್ ಹಚ್ಚೋದಕ್ಕೆ ಈ ಸೆರಾಮಿಕ್ ಕಾನ್ಸೆಪ್ಟ್ ಸುಳ್ಳಾಗ್ಬಿಡುತ್ತೆ. ಸೊ ಒಂದ್ಸಲ ಮಾಡ್ರೆ ಮುಗಿತಷ್ಟೇ. ಅದನ್ನ ವಾಶ್ ಮಾಡಿ ಮೇಂಟೈನ್ ಮಾಡ್ಬೇಕಷ್ಟೇ, ಬಿಟ್ರೆ ಪದೇ ಪದೇ ಏನು ವರ್ಕ್ ಮಾಡಬಾರ್ದು. ಕಾರ್ ಮೇಲೆ ವಾಶ್ ಅಷ್ಟೇ ಬೇಕು ಈ ಕಾರ್ಲಿ. ಆಮೇಲೆ ಸರ್ ಇನ್ನೊಂದು ಡೌಟ್ ಇತ್ತು. ಆಕ್ಚುಲಿ ನಾನು ಸತೀಶ್ ಅಣ್ಣ ಏನು ನಮ್ದು ಇದು ಮಾಡಿಸಿದ್ರು PPF, ಅದಾದ್ಮೇಲೆ ನಾನು ಅವಾಗ ಇದು ಬೇರೆ ಕಾರ್ ನೋಡ್ತಾ ಇದ್ದೆ ನಾನು. ಆಮೇಲೆ ಅದಾದ್ಮೇಲೆ ಇದು ಫೈನಲೈಸ್ ಮಾಡಿದ್ರೆ ಇದು ಚೆನ್ನಾಗಿದೆಯಲ್ಲ ಗಾಡಿ, ಚೆನ್ನಾಗಿರೋ ಗಾಡಿ ಇನ್ನೂ ಚೆನ್ನಾಗಿ ಇಟ್ಕೊಂಡ್ರೆ ಬೆಸ್ಟ್ ಆಪ್ಷನ್ ಏನು ಅಂತ ಕೇಳಿದಾಗ ನಾನು ಸುಜಿತ್ ಎಲ್ಲ ಸೆರಾಮಿಕ್ ಮಾಡಿಸಿ ಚೆನ್ನಾಗಿರುತ್ತೆ ಅಂತ. ಹಂಗಾಗಿ ಹೌದು. ಆಮೇಲೆ ನನಗೆ ಇನ್ನೊಂದು ಇನ್ಫಾರ್ಮೇಶನ್ ಬೇಕು, ಯಾವ ಗಾಡಿಗೆ PPF ಮಾಡಿಸ್ಬೇಕು, ಯಾವ ಗಾಡಿಗೆ ಸೆರಾಮಿಕ್ ಮಾಡಿಸ್ಬೇಕು, ಆ ಥರ ಕಲರ್ ವೈಸ್ ಡಿಪೆಂಡ್ಸ್ ಆನ್ ಕಲರ್ಸ್. ಈಗ ಲೈಟ್ ಕಲರ್ ವೆಹಿಕಲ್ಸ್ಗಳಿಗೆ ಮಾಡಿಸ್ಬಾರ್ದು ಅಂತೆಲ್ಲ ಮಾಡಿಸ್ಕೋಬಹುದು. ಎಸ್ಪೆಷಲಿ ವೈಟ್ ಕಲರ್ ಕಾರ್ಗೆ ನಾನು PPF ಸಜೆಸ್ಟ್ ಮಾಡೋದಿಲ್ಲ. ರೀಸನ್ ಏನಾಗುತ್ತೆ, PPF ಬಂದು ಯೆಲ್ಲೋನೆಸ್ ಕೊಡುತ್ತೆ. ಎನಿ ಪ್ಲಾಸ್ಟಿಕ್ ಮೆಟೀರಿಯಲ್ ಎಲ್ಲೋ ಟರ್ನ್ ಆಗುತ್ತೆ. ಅದು ನಾರ್ಮಲ್ ಸನ್ಲೈಟ್ಗೆ ಎಕ್ಸ್ಪೋಸ್ ಆದ್ರೆ ಅದು ರಿಯಾಕ್ಟ್ ಆಗುತ್ತೆ, ಕಲರ್ ಚೇಂಜ್ ಮಾಡುತ್ತೆ. ಈ ಕಲರ್ ಚೇಂಜ್ ಆಗುತ್ತೆ, ಕಾಣಿಸಲ್ಲ. ಪರ್ಸೆಂಟ್ ಅಂದ್ರೆ ನಾನು ಯೂಸ್ ಮಾಡೋ PPF ಆಗೋ ಯೆಲ್ಲೋನೆಸ್ ಕಮ್ಮಿ, ಪರ್ಸೆಂಟೇಜ್ ಕಮ್ಮಿ. ಈ ನಾರ್ಮಲ್ ಆಗಿ ಯೂಸ್ ಮಾಡಿಬಿಟ್ರೆ ನಿಮ್ಗೊಂದು 50% ಯೆಲ್ಲೋನೆಸ್ ಬಂದೇ ಬಿಡುತ್ತೆ ಬೇಗ. ವಿತಿನ್ ಬೈಕ್ಗೆಲ್ಲ ಹಾಕ್ಸಿದ್ವಿ, ಅದು 3 monthsಗೆಲ್ಲ ಏನಾಗ್ಬಿಟ್ಟಿತ್ತು, ಫುಲ್ ಒಂಥರ ಎಲ್ಲೋ ಇಶ್ ಆಗ್ಬಿಟ್ಟಿತ್ತು. ನಮ್ಗೆ ಆ ಯೆಲ್ಲೋನೆಸ್ ಬರೋ ರೀಸನ್ಗೋಸ್ಕರ ನಾನು ವೈಟ್ ಕಲರ್ ವೆಹಿಕಲ್ಸ್ಗೆ PPF ಸಜೆಸ್ಟ್ ಮಾಡಲ್ಲ. ಇನ್ಫಾರ್ಮ್ ಮಾಡ್ತೀನಿ, ಅವ್ರಿಗೆ ತುಂಬಾ ಸ್ಕ್ರಾಚಸ್ ಆಗುತ್ತೆ ಅನ್ನೋ ಪಾಸಿಬಿಲಿಟೀಸ್ ಇದೆ ಅಂದಾಗ ಮಾತ್ರ ಮಾಡಿಸ್ಕೊಡ್ತೀನಿ. ಅದೊಂದು ಕಂಡೀಷನ್ ಮಾಡ್ಕೊಡ್ತೀನಿ. ಅದು ಬಿಟ್ಟರೆ ನಾನು PPF ವೈಟ್ ಕಲರ್ ಗಾಡಿ ಮಾಡಲ್ಲ. ಇನ್ನು ಡಾರ್ಕ್ ಕಲರ್ ಗಾಡಿಗಳು, ಈಗ ರೆಡ್ ಆಗಿರ್ಬೋದು, ಬ್ಲೂ, ಬ್ಲ್ಯಾಕ್, ಇದು ಸಣ್ಣ ಸಣ್ಣ ಸ್ಕ್ರಾಚ್ಗಳು ಎದ್ದು ಕಾಣಿಸುತ್ತೆ ಸರ್. ಓಕೆ, ಲೈಟ್ ಸ್ಕ್ರಾಚ್. ಈಗ ಈ ವೆಹಿಕಲ್ ಫುಲ್ ಬ್ಲ್ಯಾಕ್ ಅಥವಾ ರೆಡ್ ವೆಹಿಕಲ್ ಅಂದ್ಕೊಳ್ಳಿ, ಈಗ ಶೈನಿಂಗ್ ತುಂಬ ಚೆನ್ನಾಗಿದೆ, ಇಲ್ಲೊಂದು ಸಣ್ಣ ಲೈನ್ ಬಿದ್ದುಬಿಟ್ರೆ ಅದು ಎದ್ದು ಕಾಣಿಸುತ್ತೆ. ಸೊ ಈ PPF ಏನ್ ಮಾಡುತ್ತೆ, ಆ ಲೈನ್ ಬೀಳ್ತಿರ್ತ ಪ್ರೊಟೆಕ್ಷನ್ ಕೊಡುತ್ತೆ. ಬಿದ್ರು ಕೂಡ ರೆಡಿ ಮಾಡ್ಕೋಬಹುದು. ರೀಪೇಂಟ್ ಮಾಡುವಂತ ಕಂಡೀಷನ್ಸ್ ನ ಎಷ್ಟೊಂದು ಸಣ್ಣ ಪುಟ್ಟ ಏನಾದ್ರು ಗಾಡಿ ರಬ್ಬಾದಾಗ್ಲೂ ಅದು ಸೇವ್ ಆಗುತ್ತೆ, PPF ಸೇವ್ ಮಾಡಿರುತ್ತೆ. ಕಿತ್ತಾಕ್ಬೋದು, ಹೊಸ PPF ಹಾಕ್ಬೋದು. ನಮಗೆ ರೀಪೇಂಟ್ ಮಾಡೋದು 90% ಅವಾಯ್ಡ್ ಮಾಡಿಸುತ್ತೆ, 90% ತಡೆಯುತ್ತೆ. ಸೊ PPF ಇಂದ ಪ್ರೊಟೆಕ್ಷನ್ ಅಷ್ಟು ಕೊಡುತ್ತೆ ನಮಗೆ. ಸೆರಾಮಿಕ್ ಕೋಟಿಂಗ್ ನಮಗೆ ಗ್ಲಾಸಿನೆಸ್ ಮೇಂಟೈನ್ ಮಾಡುತ್ತೆ. ಅಂದರೆ ಇವಾಗ ನಿಮಗೂ ಯೂಸೇಜ್ ಕಮ್ಮಿ ಇದೆ ಅನ್ಕೋಣ ಸರ್. ಈಗ ಪಾರ್ಕಿಂಗ್ ಸ್ಪೇಸ್ ಇದೆ, ನಿಮಗೆ ಗಾಡಿ ಹೈವೇ ಡ್ರೈವಿಂಗ್ ಕಮ್ಮಿ ಇದೆ, ಸ್ಕ್ರಾಚ್ಗಳಾಗೋ ಪಾಸಿಬಿಲಿಟೀಸ್ ಕಮ್ಮಿ, ನೀವು ನೀಟಾಗಿ ಕೇರ್ ಮಾಡ್ತೀರಿ, ಓಕೆ ಸೆರಾಮಿಕ್ ಕೋಟಿಂಗ್ನಲ್ಲಿ ಮೇಂಟೈನ್ ಆಗ್ಬೋದು. ಈಗ ರಫ್ ಆ್ಯಂಡ್ ರಫ್ ಯೂಸ್ ಮಾಡೋದು, ಹೈವೇ ಡ್ರೈವಿಂಗ್ ಜಾಸ್ತಿ ಇದೆ, ಈ ಥರದವ್ರಿಗೆ PPF ತುಂಬ ನೆಸಿಟಿ ಇದೆ. ನಮ್ಗೆ ಪಾರ್ಕಿಂಗ್ ಸ್ಪೇಸಸ್ಸು ಈ ಥರ ಎಲ್ಲ ಇದ್ದಾಗ ಸೆರಾಮಿಕ್ ಕೋಟಿಂಗ್ ಅಲ್ಲಿ ಮ್ಯಾನೇಜ್ ಮಾಡ್ಬಿಡ್ಬೋದು. ಅಂದರೆ ಅದು ಗ್ಲಾಸಿನೆಸ್ ಮೇಂಟೈನ್ ಮಾಡುತ್ತೆ, ಹೈಡ್ರೋಫೋಬಿಕ್ ಕೊಡುತ್ತೆ, ವಾಶ್ ಮೇಂಟೈನ್ ಮಾಡೋದು, ವಾಷಿಂಗ್ ಪ್ರೋಸೆಸ್ನ ಕಮ್ಮಿ ಮಾಡುತ್ತೆ ಟೈಮ್ನ ನಮಗೆ. ಮತ್ತು ಡ್ಯೂರೇಷನ್ ಆಫ್ ವಾಶ್, ಈಗ ನಿಮಗೆ ನಾರ್ಮಲ್ ಕಾರ್ಗಳಿಗೆ ವಾರಕ್ಕೊಂದ್ಸಲ ವಾಶ್ ಮಾಡ್ಕೊಳ್ಳೋದು, ತಿಂಗ್ಳಿಗೊಂದ್ಸಲ ವಾಶ್ ಮಾಡಿ ಸಾಕಾಗುತ್ತೆ, ಅದು ಆ ಫಿನಿಶಿಂಗ್ ಅಂತ ಕೊಡುತ್ತೆ. ಸರ್ ಹೈಡ್ರೋಫೋಬಿಕ್ ಅಂದರೆ ಏನಾಗುತ್ತೆ ಅಂದರೆ ನೀರು ಬಿದ್ದರೆ ಧೂಳು
ವಾಪಸ್ ಅದು ನೀರ್ ಜೊತೆಗೆ ಬಂದ್ಬಿಡುತ್ತೆ. ಹೌದು ಹೌದು. ಸೊ ಅವಾಗ ನಮಗೆ ಗಾಡಿ ವಾಶ್ ಆಗಿರೋ ಕಂಡೀಷನ್ ಇರುತ್ತೆ. ಈ ಕಾರ್ನ ಮಳೆನಲ್ಲಿ ಒಂದು ರೌಂಡ್ ಗಾಡಿ ಓಡಿಸ್ಕೊಂಡ್ ಬಂದ್ಬಿಟ್ರೆ ನೀವು ನಿಲ್ಸಿದಾಗ ಒಂದು ಡ್ರಾಪ್ ನೀರಿರಲ್ಲ, ಗಾಡಿ ವಾಶ್ ಮಾಡೋ ಕಂಡೀಷನ್ಸ್ ಇರುತ್ತೆ. ಕೊಚ್ಚೆ ಆಗೋದು ಇವೆಲ್ಲ ಕಮ್ಮಿ, ಅವಾಯ್ಡ್ ಆಗುತ್ತೆ, ಅಂಟ್ಕೊಳ್ಳಲ್ಲ, ಸಿಲ್ಕಿನೆಸ್ ಇರುತ್ತೆ. ಈ ಬೆನಿಫಿಟ್ಸ್ ನಮಗೆ ಕೊಡುತ್ತೆ ಸೆರಾಮಿಕ್ ಕೋಟಿಂಗ್. ಅದು ಈ ತರ ಮಾಡೋದ್ರಿಂದ ಸುಮ್ಮನೆ ನಾನು ಅಲ್ಲೇ ಈಗ ಹೊರಗಡೆ ನಿಲ್ಸ್ಕೊಂಡು ನಾನು ಮಾಡಕ್ಕಿರಲ್ಲ, 5 ಗಾಡಿ ತಗೊಂಡ್ಬಿಟ್ಟು ಅದೇ ಸ್ಪೇಷಿಯಸ್ ತುಂಬಾ ದೊಡ್ಡದಾಗಿದೆ, ಇಲ್ಲೇ ನಿಲ್ಸ್ಕೊಂಡು ಮಾಡಿದ್ರೆ 5 ಗಾಡಿ PPF ಸೆರಾಮಿಕ್ ಕೋಟಿಂಗ್ ಮಾಡೋದು ಒಂದಿನಕ್ಕೆ. ಸೊ ಈ ರೂಮಲ್ಲೇ ಆಗ್ಬೇಕು ಈ ಕಂಡೀಷನ್ಸ್ ಆದ್ರೆ ಎಲ್ಲ ವಿತ್ ಅಪಾಯಿಂಟ್ಮೆಂಟ್ ಅಲ್ಲೇ ಮಾಡ್ತೀರಾ? ಎನ್ಕ್ವೈರಿ ಬೇಕಾದ್ರೆ ಕಾಲ್ ಮಾಡಿ ನಿಮ್ನ ಮಾಡಿದ್ರೆ ಮಾಡ್ಕೊಡಿ. ನಾವು ಲಾಸ್ಟ್ 2 weeks ಮುಂಚೆ ಎನ್ಕ್ವೈರಿ ಮಾಡಿ ಇವತ್ತು ಬಂದಿದ್ದೀವಿ ಟೈಮ್ ಮಾಡಿ. ಈ ಗಾಡಿ ಇವತ್ತು ಮುಗಿಯುತ್ತೆ, ಈ ಗಾಡಿ ನಾಳೆ ಪ್ರೋಸೆಸ್, ನಾಳೆ ಸ್ವಲ್ಪ ಪ್ರೋಸೆಸ್ ಮುಗಿಯುತ್ತೆ, ಮೇನ್ ಪ್ರೋಸೆಸ್ ಮುಗಿಯುತ್ತೆ. ಆ ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ನಾಳೆ ನಿಮ್ ಗಾಡಿ ರೂಮಿಗೆ ಬರುತ್ತೆ. ಅಂದ್ರೆ ಒಂದು ವೆಹಿಕಲ್ ಇದ್ದಾಗ ಇನ್ನೊಂದು ವೆಹಿಕಲ್ ತಗೊಳಕ್ಕಾಗಲ್ಲ. ಸೊ ಇಲ್ಲೇ ಕೆಲಸ ಆಗ್ಬೇಕಾಗಿರುತ್ತೆ, ಒಂದೇ ರೂಮ್ ಇರೋದು. ಸೊ ಆ ವೆಹಿಕಲ್ ಮುಗಿದ್ಮೇಲೆ ಇನ್ನೊಂದು ಗಾಡಿ ತಗೊಳ್ತೀವಿ. ನಿಮ್ ಗಾಡಿ ಮುಗಿದ್ಮೇಲೆ ನೆಕ್ಸ್ಟ್ ಬರೋ ವೆಹಿಕಲ್ಸ್ 1 day ಬಿಫೋರ್ ನಾನು ಅಪಾಯಿಂಟ್ಮೆಂಟ್ ಕೊಡ್ತೇನೆ. ಹೌದಾ? ಸೊ 1 day ಬಿಫೋರ್ ಬೇಕಾಗತ್ತೆ. ಫೈನ್, ಸೂಪರ್. ಆಕ್ಚುಲಿ ಈ ಇನ್ಫಾರ್ಮೇಶನ್ ಯಾರು ಶೇರ್ ಮಾಡಲ್ಲ. PPF ಬನ್ನಿ, ಸೆರಾಮಿಕ್ ಬನ್ನಿ, ಆ ರೀತಿ ಆಗ್ಬಿಡುತ್ತೆ. ನಾನು ಈಗ 3 ವರ್ಷ 4 ವರ್ಷಕ್ಕೆ ನಾನು ಟೈಮ್ ಇಟ್ಕೊಂಡ್ಬಂದು ಮಾಡ್ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ನಾನು ಎಲ್ಲ ಮಾಡ್ಕೊಳ್ಬೋದು. ಇದು ಕಂಪನಿ ಅಂತ ಬಂದಿದೆ. ಈ ಕಂಪನಿ 18 years ಇಂದ ಇದೆ. ಈ ತರ ಎಲ್ಲ ಇಶ್ಯೂಸ್ ಇದ್ದು ಪ್ರಾಬ್ಲಮ್ಸ್ ಆಗಿದ್ದಿದ್ರೆ 18 ವರ್ಷ ಈ ಕಂಪ್ನಿ ಇರಬೇಕಾಗಿರ್ಲಿಲ್ಲ. ಕಂಪ್ನಿ ರಿಮಾರ್ಕ್ಸ್ ಬಂದು ಈಗ ಎಲ್ಲ ಗೂಗಲ್ ಅಲ್ಲಿ ಆಗ್ಬಿಡಿದೆ, ರಿವ್ಯೂಸ್ ಹಾಕೋದು ಎಲ್ಲ ಪ್ರತಿಯೊಂದು ಬಂದ್ಬಿಡಿದೆ. ಸೊ ಎಲ್ಲರೂ ಲೈಕ್ ನೆಗೆಟಿವ್ ರಿವ್ಯೂಸ್ ಕೊಟ್ರೆ ನಾವು ಸರ್ವೈವ್ ಅಂತ ಆಗಲ್ಲ. ನಮ್ದು ನೇಮ್ ಬೇಕು ಅಂದ್ರೆ ಕ್ವಾಲಿಟಿ ಆಫ್ ವರ್ಕ್ ಕೊಡಬೇಕು, ನೇಮ್ ಉಳ್ಕೊಳ್ಳುತ್ತೆ. ಇಲ್ಲ 17 ವರ್ಷ ಅದು ಸಸ್ಟೈನ್ ಆಗಿದೆ ಅಂದ್ರೆ ಬಿಕಾಸ್ ಆಫ್ ಕ್ವಾಲಿಟಿ, ಯಾವುದೇ ಆಗಿರ್ಬೋದು. ಈ ಪ್ರಾಡಕ್ಟ್ ಬಗ್ಗೆ ಏನು ಲೈಕ್ ಬ್ಯಾಡ್ ರಿಮಾರ್ಕ್ಸ್ ಇಲ್ಲ, ರೀಸನ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಚೆನ್ನಾಗಿದೆ, ಯಾವ್ದು ಲೈಕ್ ರಿಮಾರ್ಕ್ಸ್ ಯಾವ್ದು ಇಲ್ಲ. ಸೊ ಹಾಗಾಗಿನೇ ಇಷ್ಟು ವರ್ಷದಿಂದ ನಾವು ನಡ್ಸ್ಕೊಂಡ್ ಬರ್ತೀನಿ. ನಾನು 7 years ಆಯ್ತು ಇಲ್ಲಿ ಬಂದು. 7 years ಇಂದ ನಾನು ಇಲ್ಲಿವರೆಗೂ ವರ್ಕ್ ಮಾಡಿದ್ದೀನಿ. ಮೋರ್ ದೆನ್ ನಾನು ಸೆರಾಮಿಕ್ ಕೋಟಿಂಗ್ 350+ ವೆಹಿಕಲ್ ಸೆರಾಮಿಕ್ ಕೋಟಿಂಗ್ ಮಾಡಿ ಇವರು ಒಂದು ವೆಹಿಕಲ್ ಕಂಪ್ಲೇಂಟ್ ಬಂದಿಲ್ಲ. ಸೊ ಈಗೂ ಚೆನ್ನಾಗಿದ್ದಾರೆ ಕಸ್ಟಮರ್ಸ್. ಅವ್ರ ಸೆಕೆಂಡ್ ವೆಹಿಕಲ್ಸ್ಗಳಿಗೆ ಏನು ಬೇಕು ಸಜೆಸ್ಟ್ ಮಾಡ್ಕೊಂಡು ತಗೊಂಡು ಮಾಡಿಸ್ಕೊಂತಿದ್ದಾರೆ ನಮ್ಮ ಹತ್ರ ವರ್ಕ್ನ. ನಮ್ದೆಲ್ಲ ಕಸ್ಟಮರ್ಸ್ ಅವರೇ. ಸೊ ರಿಟೈನ್ ಕಸ್ಟಮರ್ಸ್ ಜಾಸ್ತಿ, ಫ್ರೆಂಡ್ಸ್ ಆಗಿ ಅವರು ಇನ್ನೊಬ್ರು ರೆಫರೆನ್ಸ್ ಮಾಡಿ ಕೊಡ್ತಾರೆ. ಅದೇ ರೀತಿ ರೆಫರೆನ್ಸ್ ಎಲ್ಲಿ ಕೊಡ್ತಾರೆ ಅಂದ್ರೆ ಸರ್, ಈಗ ನನಗೆ ಕೆಲಸ ಇಷ್ಟ ಆಯ್ತು, ಸ್ಯಾಟಿಸ್ಫೈಡ್ ಆದ ಅಂತ ಮಾತ್ರ ರೆಫರೆನ್ಸ್ ಕೊಡಬಹುದಲ್ಲ. ನನಗೆ ಅಷ್ಟೊಂದು ವೆಹಿಕಲ್ಸ್ ಮಾಡಿದ್ರೆ ನನ್ನ ರೆಫರೆನ್ಸ್ ಜಾಸ್ತಿ ಬಂದಿದೆ, 90%. ಈ ತರ ಕ್ವಾಲಿಟಿ ಉಳ್ಕೊಳ್ಳೋಕೆ ಫಸ್ಟ್ ಸುಜಿ ಮಾಡಿಸ್ದ, ಸುಜಿ ಸತೀಶ್ ಅಣ್ಣಗೆ ರೆಫರೆನ್ಸ್ ಮಾಡ್ದ, ಮತ್ತೆ ಸುಜಿ ನನಗೆ ರೆಫರ್ ಮಾಡ್ದ. ಆ ರೀತಿಯಾಗಿ ಮತ್ತೆ ಇದು ಗೂಗಲ್ ಅಲ್ಲೂ ಮೈಸೂರಲ್ಲೂ ಚೆಕ್ ಮಾಡಿದ್ರೆ ನಿಮ್ದೇ ಫಸ್ಟ್. ಈ 3 ಡಿಸ್ಟ್ರಿಕ್ಟ್ ಇವರೇ. ಹೌದು ಹೌದು. ಹಾಸನ್ನು, ಮಡಿಕೇರಿ, ಮೈಸೂರು. ಈ 3 ಡಿಸ್ಟ್ರಿಕ್ಟ್ ಇವರೊಬ್ಬರೇ ಇದು ಡೀಲರ್. ಗಾಡಿ ನೋಡಿದ್ರಲ್ಲ ಸರಿ, ಬಿಫೋರ್ ಆದ್ಮೇಲೆ ನೋಡಿ. ಓಕೆ, ಫೈನಲ್ ಆಗಿ ನಾವಿವಾಗ ರೀಚ್ ಆಗಿದ್ದೀವಿ ಫೈನ್ ಲ್ಯಾಬ್ ಅಲ್ಲ ಸರ್? ಎಸ್ ಸರ್, ಫೈನ್ ಲ್ಯಾಬ್ ಬಿಟ್ಟು ನೀವು ಲೈವ್ ಆಗಿ ನೋಡಿದಾಗ ನೀವೇ ಓನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಆ ಕಾನ್ಫಿಡೆನ್ಸ್ ನನಗಿದೆ. ಯಾಕಂದ್ರೆ ನಮ್ಮ ವರ್ಕ್ ಹಂಗೆ ಬರುತ್ತೆ ನಿಮಗೆ. ನಾವು ನಿಮ್ದು ಚಾನೆಲ್ ಎಲ್ಲ ನೋಡಿದ್ವಿ. ನೋಡಿ ಇವಾಗ ಯಾರೇ ಆಗಲಿ ಏನೋ ಮಾಡ್ತೀವಿ ಅಂದರೆ ಏನೋ ಇವಾಗಿನ ಕಾಲದಲ್ಲಿ ನೀವು ಹೇಳ್ದಂಗೆ ಎಲ್ಲ ರಿವ್ಯೂ ಗೂಗಲೇ ಎಲ್ಲ ಒಂದು ಫಿಂಗರ್ ಟಿಪ್ಸಲ್ಲಿ ಇರುತ್ತೆ. ಪ್ರತಿಯೊಂದು ಚೆಕ್ ಮಾಡಿ ಇದು ಮಾಡ್ತೀವಿ. ಹಂಗೆ ಸ್ಪೋರ್ಟ್ಸ್ ಗಾಡಿಗಳು, ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಮಾಡಿದ್ದಾರೆ. ಅದ್ರ ಮೇಲೆ ನಾವು ಕಾನ್ಫಿಡೆಂಟ್ ಆಗಿ ಬಂದಿದ್ದೀವಿ. ಕೆಲವು ಡೀಟೇಲ್ಸ್ ಹಾಕಿರ್ತೀನಿ, ನೀವು ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎನ್ಕ್ವೈರಿ ಮಾಡ್ಕೋಬೋದು. ಬಟ್ ಅದೇ ಇವತ್ತು ನಾವು ಗಾಡಿ ಹ್ಯಾಂಡ್ ಓವರ್ ಮಾಡಿದ್ದೀವಿ ಸರ್. ನಿಮಗೆ ಯಾವಾಗ ಸಿಗುತ್ತೆ? 2 days ಬೇಕು. ಇವತ್ತು ಕಂಪ್ಲೀಟ್ ಪ್ರೋಸೆಸ್ ಮುಗಿಯುತ್ತೆ. ನಾಳೆ ಸೆರಾಮಿಕ್ ಕೋಟಿಂಗ್ ಪ್ರೋಸೆಸ್ ಶುರು ಆಗುತ್ತೆ. ಈಗ ನಾನು ರಾತ್ರಿ ಮುಗಿದ್ರು ರಾತ್ರಿ ಸೆರಾಮಿಕ್ ಮಾಡ್ಲಿಕ್ಕಾಗಲ್ಲ. ಓಕೆ, ಅದು ಬೆಳಗ್ಗೆನೂ ಸೆರಾಮಿಕ್ ಮಾಡ್ಲಿಕ್ಕಾಗಲ್ಲ. ನಾಳೆ ಬೆಳಗ್ಗೆ ಸುಮ್ಮನೆ ಇವತ್ತೆಲ್ಲ ರೆಡಿ ಮಾಡಿ ನಾಳೆ ಬೆಳಗ್ಗೆ ಗಾಡಿ ಸುಮ್ಮನೆ ನಿಂತ್ಕೊಳ್ಳುತ್ತೆ. ಸೆರಾಮಿಕ್ ಕೋಟಿಂಗ್ ಶುರು ಮಾಡಿದ್ರೆ ನಾನು ಆಫ್ಟರ್ 6 o'clock ಮೇಲೆ 6 ಗಂಟೆ ಮೇಲೆ ನೈಟ್ ಫುಲ್ ಅಂದ್ರೆ ಏನಾಗುತ್ತೆ ಸರ್, ಈಗ ಇಲ್ಲಿ ಟೆಂಪರೇಚರು ನೈಟ್ ಟೈಮಲ್ಲಿ ಕೂಲ್ ಆಗಿರುತ್ತೆ. AC ರೂಮಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಏನಾಗುತ್ತೆ, ನಮಗೆ ವೆದರ್ ಸೆಟ್ ಆಗುತ್ತೆ, ಟೆಂಪರೇಚರ್ ಸೆಟ್ ಆಗುತ್ತೆ. ಅವಾಗ ನಮಗೆ ಸೆರಾಮಿಕ್ ಮಾಡಿದ್ರೆ ನೀಟಾಗಿ ಬಾಂಡ್ ಆಗುತ್ತೆ, ಚೆನ್ನಾಗಿ ಟೈಮ್ ಸಿಗುತ್ತೆ ನನಗೆ, ಮತ್ತೆ ಡಿಸ್ಟರ್ಬೆನ್ಸ್ ಕಮ್ಮಿ.
ನೈಟ್ ಟೈಮ್ ನೋಡಿ, ಈಗ ರೂಮ್ ಓಪನ್ ಮಾಡಿ ಕ್ಲೋಸ್ ಮಾಡಿ, ಈಗ ನಾವು ಬಂದ್ವಿ, ಈಗ ಈ ವರ್ಕ್ ಆಗ್ತಿದೆ, ಬಂದ್ರಿ ನೋಡಿದ್ರಿ ಹೋದ್ವಿ, ರೂಮ್ ಓಪನ್ ಮಾಡ್ತೀವಿ ಕ್ಲೋಸ್ ಮಾಡ್ತೀವಿ, ಡಸ್ಟ್ ಬರುತ್ತೆ, ಇವೆಲ್ಲ ಪ್ರಾಬ್ಲಮ್. ರಾತ್ರಿ ಅಂತಂದ್ರೆ ಯಾರು ಬರಲ್ಲ, ರೂಮ್ ಕ್ಲೋಸ್ ಮಾಡ್ಕೊಂಡ್ರೆ ವರ್ಕ್ ಮುಗಿಸೋ ತನಕ ಏನ್ ಸಮಸ್ಯೆ ಇಲ್ಲ. ನಾಳೆ ಬೆಳಗ್ಗೆ ಬಸ್ಸಲ್ಲಿ ಡ್ರೈ ಆಗಿರುತ್ತೆ, ಯಾರು ಬಂದು ಓಪನ್ ಮಾಡ್ರೆ ಏನ್ ಸಮಸ್ಯೆ ಇಲ್ಲ. ಓ ಸೂಪರ್. ಅದಕ್ಕೆ ಬೆಳಗ್ಗೆ ಟೈಮ್ ನಾನು ವರ್ಕ್ ಮಾಡಲ್ಲ ಈ ತರ ವರ್ಕ್ ಇಲ್ಲ. ಗಾಡಿ ಮಂಡೇ ಮಾರ್ನಿಂಗ್ ರೆಡಿ. ಓಕೆ ಓಕೆ. ನಂದು ಇವತ್ತು ಫ್ರೈಡೆ, ಸ್ಯಾಟರ್ಡೆ, ಸಂಡೇಗೆ ರೆಡಿ ಆಗುತ್ತೆ. ಮಂಡೇ ಮಾರ್ನಿಂಗ್ ಡೆಲಿವರಿ. ನೀವು ಸಂಡೇ ಮೇಲೆ ಯಾವಾಗಾದ್ರು ಪ್ಲಾನ್ ಮಾಡಿ. ಹೌದಾ? ಹಾಗೆ ಇವತ್ತು ಮುಗಿಸಿ ಸಂಡೇ ಮಾರ್ನಿಂಗ್ ರೆಡಿ. ಈಗ ನಂಗೆ ನಾಳೆ ಸೆರಾಮಿಕ್ ಪ್ರೋಸೆಸ್, ಇವತ್ತು ಪಾಲಿಶ್ ಎಲ್ಲ ಮಾಡಿಸಿ ಗಾಡಿ ಕಂಪ್ಲೀಟ್ ರೆಡಿ ಮಾಡ್ಬಿಡ್ತೀನಿ ಸೆರಾಮಿಕ್ಗೆ ಅಂತ ರೆಡಿ ಮಾಡಿ ನಿಲ್ಸ್ಕೊಡ್ತೀವಿ. ನಾಳೆ ನೈಟ್ ಸೆರಾಮಿಕ್ ಹಚ್ತೇನೆ. ನಾಳೆ ನೈಟ್ ಸೆರಾಮಿಕ್ ಹಚ್ಚಿ ಈಟಿಂಗ್ ಎಲ್ಲ ಮಾಡಿ ನಿಲ್ಸಿದ್ರೆ ನೀವು ಸಂಡೇ ಮಾರ್ನಿಂಗ್ ಇಂದ ಡೆಲಿವರಿ. ಸಂಡೇ ಈವ್ನಿಂಗ್ ಸಿಕ್ಕಿದ್ರು ಓಕೆ ನಮಗೆ, ನಮ್ಗೆ 6 o'clock ಮೇಲೆ ಸಿಕ್ಕಿದ್ರು ಓಕೆ ಸಂಡೇ ರೆಡಿ ಆಗುತ್ತೆ, ಕೊಡ್ತೀನಿ. ಓಕೆ. ಸೊ ಬನ್ನಿ ಗಾಡಿ ನೋಡೋಣ ನಾವು ಒಂದು ರೌಂಡು. ನನಗಂತೂ ಖುಷಿ ಆಯ್ತು ಆ್ಯಕ್ಚುಲಿ. ಈ ಥರ ಆಲ್ಮೋಸ್ಟ್ ಇವಾಗ ನಾವು ಬಿಸ್ನೆಸ್ ಕೊಡ್ತಿದ್ವೋ ಇಲ್ಲ ಅದನ್ನೇ ಸೆಕೆಂಡ್ರಿ ಅದು, ಬಟ್ ನೀವು ನಿಮ್ಮ 1/2 hour 45 minutes ಟೈಮ್ ಸ್ಪೆಂಡ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ. ಸೊ ನೀವು ಮಾಡ್ಕೋಬೇಕು ಅಂತಂದ್ರೆ ಫಸ್ಟ್ ನಿಮ್ಮ ಮೈಂಡ್ ನ ಕ್ಲಿಯರ್ ಮಾಡ್ಕೋಬೇಕು, ಮೈಂಡ್ ಡೌಟ್ಸ್ ಇರಬಾರ್ದು. ಡೌಟ್ ಕ್ಲಿಯರ್ ಮಾಡಿದ್ರೆ ನೀವು ಬಿಡ್ಬೇಕೋ ಮಾಡೋದು ಡಿಸೈಡ್ ಮಾಡ್ಕೊಂಡು ಈಗ ಸುಮ್ಮನೆ ಬಂದು ಬಿಡಿ ಅಂತ ಹೇಳಲ್ಲ, ಎಲ್ರಿಗೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪ್ರೋಸೆಸ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಏನಕ್ಕೆ ಮಾಡಿಸ್ಬೇಕಂತ. ಬೇಸ್ಡ್ ಆನ್ ದಟ್ ಅವ್ರು ಸೆಲೆಕ್ಟ್ ಮಾಡ್ಕೋಬಹುದು, PPF ಬೇಕಾ ಸೆರಾಮಿಕ್ ಬೇಕಾ ಅಥವಾ ಬರೀ ಪಾಲಿಶ್ ಸಾಕ. ನಾನು ಅವ್ರಿಗೆ ಸಜೆಸ್ಟ್ ಮಾಡ್ಬಿಡ್ತೀನಿ, ನೆಸೆಸಿಟಿ ಮೇಲೆ ಸರ್. ಈಗ ಸುಮ್ಮನೆ ಎಲ್ಲದಕ್ಕೂ ಒಂದೇ ಟ್ರೀಟ್ಮೆಂಟ್ ಮಾಡಿ ಮಾಡಿ ಕರೆಕ್ಟ್ ಅವ್ರಿಗೂ ಯೂಸ್ ಆಗಲ್ಲ, ನನಗೂ ಏನಿಲ್ಲ, ನನಗೆ ದುಡ್ಡು ಬರುತ್ತೆ ಅಷ್ಟೇ, ಕಸ್ಟಮರ್ಸ್ ಕಳ್ಕೊಂಡ್ಬಿಡ್ತೀನಿ. ಅದೆಲ್ಲ ಇಲ್ಲ, ಏನು ಬೇಕಾದ್ ಮಾಡ್ಕೊಡ್ತೀನಿ. ನೀವು ನೋಡಿ, ನೀವು ಆಮೇಲೆ ನೀವು ನೋಡಿ ರೆಫರೆನ್ಸ್ ಕೊಡಿ, ನಿಮ್ಮ ಕೆಲಸ ನೋಡಿ ರೆಫರೆನ್ಸ್ ಕೊಡಿ. ಈಗ ನಾನೇನು ರೆಫರೆನ್ಸ್ ಕೊಡಿ ಅಂತ ಕೇಳೋದಿಲ್ಲ. ಖಂಡಿತ ಸರ್. ಆಫ್ಟರ್ ಡೆಲಿವರಿ ತಗೊಳ್ತೀರಲ್ಲ ಅವಾಗ ಗಾಡಿ ನೋಡಿ, ಗಾಡಿ ಹೆಂಗಿರುತ್ತೆ ಬಿಫೋರ್ ಆಫ್ಟರ್ ಅಲ್ಲೇ ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ದೀನಿ ನೋಡಿದ್ದು. ಓಕೆ. ಇದೆಲ್ಲ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಎಲ್ಲ ಕ್ಲೀನಿಂಗು. ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎಲ್ಲ ಕ್ಲೀನಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ. ಕಂಪ್ಲೀಟ್ ಡೀಟೇಲಿಂಗ್. ಇದು ಏನ ಡೀಟೇಲಿಂಗ್ ಅಂತಾರೆ ಸರ್ ಇದಕ್ಕೆ? ಎಸ್ ಸರ್, ಇದು ಲೈಕ್ ಹಾರ್ಡ್ ವಾಟರ್ ರಿಮೂವ್ ಮಾಡ್ತಾ ಇದೀವಿ. ಅದು ಸ್ವಲ್ಪ ಆಸಿಡ್ ಕಂಟೆಂಟ್ ಇರುತ್ತೆ ನಾವು ಯೂಸ್ ಮಾಡೋ ಕೆಮಿಕಲ್. ಅದನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿಬಿಟ್ಟು ವಾಶ್ ಮಾಡ್ತೀವಿ. ಈಗ ಅದನ್ನ ಬಿಡಬಾರ್ದು ಕಂಟೆಂಟ್ಸ್ನ, ಆಸಿಡ್ ಕಂಟೆಂಟ್ಸ್ನ. ಅದು ಈಗ ಆದ ತಕ್ಷಣ ಇಮಿಡಿಯೇಟ್ ವಾಶ್ ಆಗಿಬಿಡುತ್ತೆ. ವಾಶ್ ಮಾಡಿದ ಕೆಮಿಕಲ್ ಕ್ಲೀನ್ ಮಾಡಿಬಿಡ್ತೀವಿ. ಆ ಆಸಿಡ್ ಕಂಟೆಂಟ್ ಇರೋ ಕೆಮಿಕಲ್ಸ್ ಕಂಪ್ಲೀಟ್ ರಿಮೂವ್ ಮಾಡ್ಕೊಂತೀವಿ. ಯಾಕಂದ್ರೆ ಆ ಮಾರ್ಕ್ ಎಲ್ಲ ರಿಮೂವ್ ಆಗೋದು ಅದರಿಂದನೇ, ಸುಮ್ಮನೆ ಯಾವುದೋ ಒಂದು ಕೆಮಿಕಲ್ ಹೋಗಲ್ಲ. ಈಗ ರಿಮೂವ್ ಮಾಡಿದ್ರೆ ನಿಮಗೆ ಹೊಸ ಲೈವ್ ಥರ ಆಗ್ಬಿಡುತ್ತೆ, ಬ್ರ್ಯಾಂಡ್ ನ್ಯೂ ಥರ ಬಂದ್ಬಿಡುತ್ತೆ. ಓಕೆ. ಸೊ ಆಮೇಲೆ ಇದು ಒಳಗಡೆನೂ ಸಹ ಸೇಮ್ ಎಲ್ಲ ಸೀಟ್ಸ್, ರೂಫ್, ರೂಫ್ ಎಲ್ಲ ಕ್ಲೀನ್ ಆಗುತ್ತೆ ಕಂಪ್ಲೀಟ್ A to Z. ನಿಮಗೆ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಶೋರೂಮ್ ತರಬೇಕಾದ್ರೆ ಹೆಂಗಿರುತ್ತೆ ಹಂಗೆ ಬರುತ್ತೆ, ಆ ಕಂಡೀಷನ್ ತಂದು ಕೊಡ್ತೀನಿ. ಓಕೆ ಓಕೆ, ಸೂಪರ್ ಸೂಪರ್. ಸೊ ನೋಡ್ಬೋದು ಇವಾಗ ಆಲ್ರೆಡಿ ಎಲ್ಲ ಆಗ್ತಾ ಇದೆ. ಅದೇ ಮೊನ್ನೆ ಗಾಡಿ ತೊಗೊಂಡಾಗ ವಾಶ್ ಮಾಡಿಸಿರೋದು ಅಷ್ಟೇ, ಇನ್ನೇನು ಬೇರೆ ಏನು ವಾಶ್ ಮಾಡಿಲ್ಲ. ಇವಾಗ ಕಂಪ್ಲೀಟ್ ಇದನ್ನೆಲ್ಲ ಏನದು ನಮ್ಗೆ ಗೊತ್ತಾಗೇ ಇಲ್ಲ. ಅದು ಆ್ಯಕ್ಚುಲಿ ಚಿಕ್ಕದು ಮಾರ್ಕ್ ನಮ್ಗೆ ಕಣ್ಣಿಗೆ ಕಾಣಿಸಲ್ಲ, ಅವ್ರು ಐಡೆಂಟಿಫೈ ಮಾಡಿ ಹೇಳ್ತಾ ಇದ್ದಾರೆ ನೋಡಿ ಇದು ಈ ಥರ ಮಾರ್ಕು ಹಾಗೆ ಹೇಗೆ ಅಂತ. ಹಾಗಾಗಿ ಇದನ್ನು ಇವಾಗ ಕಂಪ್ಲೀಟಾಗಿ ಏನಿದೆ ಹೊರಗಡೆಯಿಂದ ಡರ್ಟ್ ಗಿಟ್ ಎಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಆಮೇಲೆ ಇದ್ರದ್ದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನಾನು ನಿಮ್ಗೆ ಎಷ್ಟೇ ಹೇಳಿದ್ರು ಗೊತ್ತಾಗೋದಿಲ್ಲ, ಇದು ಕಂಪ್ಲೀಟ್ ಆದಮೇಲೆ ತೋರಿಸ್ದಾಗ ಮಾತ್ರ ಗೊತ್ತಾಗುತ್ತಲ್ಲ ಸರ್? ಅಷ್ಟು ಓಕೆ ಫೈನ್, ನಡೀರಿ. ಇವಾಗ ಇನ್ನೇನಿದೆ ಅದರದ್ದು ಡಿಸ್ಕಷನ್ ಮುಗಿಸ್ಕೊತೀವಿ. ನಿಮಗೆ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಏನು ಅಂತ. ಇಲ್ಲಿವರೆಗೂ ಇವಾಗ ಬಿಫೋರ್ದು ಏನಿದೆ ಆ ವಿಡಿಯೋ ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೊ ನೋಡ್ಬೋದು ಗಾಡಿ ಆಲ್ರೆಡಿ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಫುಲ್ ಕಂಪ್ಲೀಟ್. ಟಯರ್ ಇರ್ಬೋದು ಎಲ್ಲ ಇರ್ಬೋದು. ಗಾಡಿನೂ ಆ್ಯಕ್ಚುಲಿ ಕಂಡೀಷನಲ್ಲಿದೆ, ಒಳ್ಳೆ ಕಂಡೀಷನಲ್ಲಿ. ಇದಕ್ಕೆ ಸೆರಾಮಿಕ್ ಏನಕ್ಕೆ ಮಾಡಿಸ್ಬೇಕು ಅಂತ ಹೇಳಿದೆ ನಾನು, ಆಲ್ರೆಡಿ ಚೆನ್ನಾಗಿದೆ ಕಂಡೀಷನ್. ಸೊ ಇದು ಸೆರಾಮಿಕ್ ಇವೆಲ್ಲ ಮಾಡಿಸ್ತಂದ್ರೆ ಗಾಡಿ ಇನ್ನೂ ಒಳ್ಳೆ ಲುಕ್ ಬರುತ್ತೆ, ಒಳ್ಳೆ ಕಂಡೀಷನ್ ಬರುತ್ತೆ. ಹಾಗೆ ಲಾಂಗ್ ಟೈಮ್ ಇಟ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಸಣ್ಣ ಪುಟ್ಟ ಎಲ್ಲ ಕ್ಲೀನಿಂಗ್ ಮಾಡಿಸಿದ್ವಿ ನಾವು, ಬಟ್ ಆದ್ರೂ ಏನಷ್ಟು ಫೀಲ್ ಇಲ್ಲ. ಸೊ ಹಾಗಾಗಿ ಒಂದು ರೌಂಡ್ ಫುಲ್ ಕಂಪ್ಲೀಟ್ ಮಾಡಿಸೋಣ ಅಂತ ಬನ್ನಿ ಹೊರಡೋಣಂತೆ. ಇವಾಗ ಗಾಡಿ ಇಲ್ಲಿಂದ ಬಿಟ್ಬಿಟ್ಟು ಇಲ್ಲಿಂದ ಹೊರಡ್ತೀನಿ. ಓಕೆ, ನನ್ನ ಗಾಡಿ ಬಿಟ್ಟಾಯಿತು. ಇವಾಗ ಇಲ್ಲಿ ನಮ್ಮ ಸಾದೇವನ್ ಗಾಡಿ ಪೇಂಟಿಂಗ್ ಮಾಡಿಸ್ಬೇಕು ಒಂದು ಸ್ವಲ್ಪ, ಸಣ್ಣ ಪುಟ್ಟ ಎಲ್ಲ ಪೇಂಟಿಂಗ್ ಇದೆ, ಇದ್ರದ್ದು ಮಾಡಿಸೋಣ ಅಂತ ಬನ್ನಿ ನೋಡೋಣ. ಓಕೆ ಫ್ರೆಂಡ್ಸ್, ನಾನು ಫೈನಲಾಗಿ ನನ್ನ ಗಾಡಿನ ಸೆರಾಮಿಕ್ ಕೋಟಿಂಗ್ಗೆ ಫೈನ್ ಲ್ಯಾಬಲ್ಲಿ ಬಿಟ್ಟೆ. ಯಾಕಂದರೆ ಒಳ್ಳೆ ಬೆಸ್ಟ್ ಪ್ರೈಸು ಮತ್ತು ಒಳ್ಳೆ ಡಿಸ್ಕೌಂಟು ಡೀಲೆಲ್ಲ ಸಿಕ್ತು. ಹಾಗಾಗಿ ಇನ್ನೇನು ಬೆಳಗ್ಗೆನೇ ಬಂದಿದ್ವಲ್ಲ, ಒಂದು ಸ್ವಲ್ಪ ಮೈಸೂರೆಲ್ಲ ರೌಂಡ್ ಹೊಡ್ಕೊಂಡು, ಹಾಗೆ ನಮ್ಮ ಏನು ಕಬಿನಿ ಬ್ಯಾಕ್ ವಾಟರ್ಸಲ್ಲಿ ಇವಾಗ ನೀರು ತುಂಬ ಬಂದಿದೆ ಅಂತ ಹೇಳಿದ್ರು. ಹಾಗೆ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂಥೇಳಿ ನಾವೆಲ್ಲರೂ 4 ಜನ ಹೋಗಿ ಒಂದು ಸಣ್ಣದಾಗಿ ಪಾರ್ಟಿ ಮಾಡಿಕೊಂಡು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಕಬಿನಿ ಎಲ್ಲ ಏನು ನೀರಿನ ತುಂಬ ಚೆನ್ನಾಗಿತ್ತು. ತೆಪ್ಪದಲ್ಲೆಲ್ಲ ರೌಂಡ್ ಹೊಡ್ಕೊಂಡು ನಾನು ಮತ್ತು ನಿರಂಜನ್ ಬೆಂಗಳೂರು ಬಂದ್ವಿ. ಸಹದೇವ್ ವಾಪಸ್ ಊರಿಗೆ ಹೋದ.
ಸುಜಿತ್ 2 ಡೇಸಲ್ಲಿ ಗಾಡಿ ರೆಡಿ ಆಗುತ್ತೆ ಅಣ್ಣ, ರೆಡಿ ಆದ ತಕ್ಷಣ ನಾನು ನಿಮಗೆ ಫೋನ್ ಮಾಡ್ತೀನಿ, ಆಮೇಲೆ ಬೇಕಾದ್ರೆ ಬಂದು ತೊಗೊಂಡೋಗಿ ಅಂತ ಹೇಳಿದ್ರೆ. ಸೊ ಇನ್ನು ನೆಕ್ಸ್ಟ್ ವೀಡಿಯೋ 2 ದಿವಸ ಬಿಟ್ಕೊಂಡು ಬರ್ತೀನಿ. 2 ಡೇಸ್ ಆದಮೇಲೆ ನನ್ನ ಗಾಡಿ ಸಿಗುತ್ತೆ. ಆ ಟೈಮಲ್ಲಿ ಗಾಡಿ ಫಿನಿಶಿಂಗ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಗಾಡಿ ಆಲ್ರೆಡಿ ತುಂಬ ಚೆನ್ನಾಗಿತ್ತು ಕಂಡೀಷನ್ನು. ಸೆರಾಮಿಕ್ ಮಾಡಿಸಿದ್ಮೇಲಂತೂ ಸೇಮ್ ಶೋರೂಮ್ ಗಾಡಿ ಥರ ಆಗುತ್ತೆ ಅನ್ನೋ ಹೋಪ್ ನನಗಿದೆ. ನೀವು ಅಲ್ಲಿವರೆಗೂ ವೇಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ. ಇದೇ ರೀತಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೈನ್ ಲ್ಯಾಬ್ ಅವ್ರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ನೀವು ವಿಚಾರಿಸ್ಕೊಂಡು ನೀವು ಕೂಡ ನಿಮ್ಮ ಗಾಡಿನ ಸೆರಾಮಿಕ್ ಕೋಟಿಂಗ್ ಆಗಿರ್ಬೋದು, PPF ಆಗಿರ್ಬೋದು, ಅವ್ರ ಹತ್ರ ಮಾಡಿಸ್ಬೋದು. ಸೊ ಫೈನ್, ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.